ತಗೊಂಡು ಗಾಣದೊಳಗಿನ ಎಣ್ಣೆಯನ್ನ ತೆಗೆದಿರ್ತಕ್ಕಂಥ ಪುಣ್ಯಾತ್ಮನಾಗಿರ್ತಕ್ಕಂಥ ಗಾಣದ ಕಣ್ಣಪ್ಪನವರು ಗಾಣಿಗ ಸಮಾಜದವರು ಆದ್ರೆ ತಾಯಿ ಲಕ್ಷ ಕೊಟ್ಟು ಕೇಳಬೇಕು. ನೂಲಿಯನ್ನ ಏನು ಹುಲ್ಲನ್ನ ತೆಗೆದುಕೊಂಡು ಹಗ್ಗವನ್ನ ಮಾಡಿರ್ತಕ್ಕಂಥವ ನೂಲಿ ಚಂದಯ್ಯನಾದ. ಬಟ್ಟೆಯನ್ನ ಮಡಿ ಮಾಡಿದವ ಮಡಿವಾಳ ಮಾಚಿದೇವನಾದ. ಹೊಲಸನ್ನ ಸ್ವಚ್ಛಗೊಳಿಸಿದವ ಡೋಹಾರ ಕಕ್ಕಯ್ಯನಾದ. ದೋಣಿಯನ್ನ ನಡೆಸಿದವ ಅಂಬಿಗರ ಚೌಡಯ್ಯನಾದ. ಈ ಭೂಮಿಗೆ ಅನ್ನ ಕೊಟ್ಟವ ರೈತನಾದ. ಯಾಕೆ ಈ ಮಾತುಗಳನ್ನು ಹೇಳಕತ್ತೀನಿ ಅಂತಂದ್ರೆ 772 ಅಮರ ಗಣಗಳು, ಲಕ್ಷದ ಮೇಲೆ 96,000 ಜನ ಗಣಗಳು, ವಿಶೇಷವಾಗಿರತಕ್ಕಂಥ 33 ವಚನಕಾರ್ತಿಯರು ಏಕಕಾಲದೊಳಗೆ ಹೆಣ್ಮಕ್ಕಳು ನೀವು ದೂರ ಅಂತಂದಾಗ ಹತ್ತಿರಕ್ಕೆ ಬಂದು ವಚನ ಬರೆದಿರ್ತಕ್ಕಂಥ ಕಾಲ ಇದ್ರೆ ಅದು ಬಸವಣ್ಣನವರ 12ನೇ ಶತಮಾನ ಅನ್ನತಕ್ಕಂಥದ್ದು ತಾವು ತಿಳ್ಕೊಳ್ಬೇಕು. ತಮಗೆಲ್ಲ ದೊಡ್ಡ ಸೇವಾ ಭಾಗ್ಯ ಸಿಗ್ತೇವ. ಅವಾಗ ನಿಮ್ಗೆ ಏನಂತೀರಿ ಗೊತ್ತೇನ್ರಿ? 1 ಲಕ್ಷ ಕೊಟ್ಟು ಕೇಳ್ರಿ. ಭಾಗಮಕ್ಕಾರ, ಶ್ರೀದೇವಿ ಅಕ್ಕಾರ ಒಂದು ಮಾತು ನೀವು ಲಕ್ಷ ಕೊಟ್ಟು ಕೇಳ್ಬೇಕು. ಹೆಣ್ಮಕ್ಳಿಗೆ ಏನಂತ ಕರಿತಿದ್ರು ಅಂತಂದ್ರೆ ಹೆಣ್ಣು ಹೆರುವ ಯಂತ್ರ. ಹೆಣ್ಣು 4 ಗೋಡೆಗಳ ಮಧ್ಯೆ ಇರಕ್ಕಿ ಯಾರೋ ಒಬ್ಬರು ಹೇಳ್ತಾರಂತೆ, ಹೆಣ್ಣಿನ ಕೈಯಾಗಿ ಏನಾದ್ರೂ ಧರ್ಮ ಕೊಟ್ರೆ 200 ವರ್ಷ ಇರತಕ್ಕಂಥ ಧರ್ಮ 100 ವರ್ಷಕ್ಕೆ ಬರುತ್ತೆ ಅನ್ನೋ ಮಾತು ಹೇಳಿದ್ರು. ಅಂತಹ ಕಾಲದೊಳಗೆ ಹೆಣ್ಣಿನ ಕೈಯಾಗಿ ಕೊಟ್ರೆ ಹಾಳಾಗತ್ತೆ ಅನ್ನೋ ಕಾಲದೊಳಗೆ, ಅವತ್ತಿನ ಕಾಲದೊಳಗೆ ಹೆಣ್ಣಿನ ಕೈ ಒಳಗೂ ಲಿಂಗ ಕೊಟ್ಟವರು ಅದು ಜಗಜ್ಯೋತಿ ಬಸವಣ್ಣನವರು ಅನ್ನತಕ್ಕಂಥ ತಿಳ್ಕೊಳ್ಬೇಕು. ಧರ್ಮ ಕೊಟ್ಟರು ಹೆಣ್ಣಿನ ಕೈ. ಅಕ್ಕ ಮಾದೇವಿ ಹೆಸರು ಕೇಳಿರಲಿವ ನೀವು? ಎಷ್ಟು ಸಣ್ಣಕ್ಕೆ ನಿಮ್ಮಂತ ಹೆಣ್ಮಗಳು ಕಲ್ಯಾಣದ ಬೀದಿಯಲ್ಲಿ ನಡೆದು ಬರ್ತಿರ್ತಕ್ಕಂಥ ಕಾಲದೊಳಗೆ ಅಹಿಮ್ಮಿನೊಳಗೆ ಕುಳಿತಿರ್ತಕ್ಕಂಥ ಅಲ್ಲಮ್ಮ ಪ್ರಭು ಸಹಿತ ಕೆಳಗಿಳಿದು ಬಂದು ಅಕ್ಕ ಮಹಾದೇವಿಗೆ ಶರಣು ಅಂತ ಹೇಳಬೇಕಾದ್ರೆ ಆಕೆ ಅಂತ ಸ್ವಾತಂತ್ರ್ಯವನ್ನು ಅನುಭವಿಸಿದಳು. ಅಂತಹ ಕಲ್ಯಾಣದಲ್ಲಿ ಏನಾಯ್ತು ಅಂತಂದ್ರೆ ಕಾಲ ಕಳೆದ ಹಾಗೆ ಕಲ್ಯಾಣ ಕ್ರಾಂತಿ ಆಯ್ತು. ನಾವು ತಿಳ್ಕೊಂಡಿವಿ. ಏನಂತ ತಿಳ್ಕೊಂಡಿವಿ ಅಂತಂದ್ರೆ ನಾವೆಲ್ಲ ಇವತ್ತು ಬಯಸಾಕತ್ತೀವಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಾದ್ರೂ ಇವತ್ತು ಬಂದಿರದೆ ಹೋಗಿದ್ರೆ ಇವತ್ತು ಜಗತ್ತಿನ ಇತಿಹಾಸ ಬದಲಾಗ್ತಾ ಇತ್ತು. ಅದಕ್ಕಾಗಿ ಇವತ್ತೇನಾದ್ರೆ ಸಮಾಜದೊಳಗೆ ಮನುಷ್ಯರಾಗಿ ಬದುಕ್ತಕ್ಕಂಥ ಒಂದು ಕಲ್ಚರ್ ಐತಿ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅನ್ನತಕ್ಕಂಥ ತಿಳ್ಕೊಳ್ಬೇಕು. ಮನುಷ್ಯರ ಹಾಗೆ ಬದುಕುವ ಸಂಸ್ಕೃತಿಯನ್ನು ಕಲಿಸ್ಕೊಟ್ರು. ಅದೇನು 12ನೇ ಶತಮಾನದೊಳಗೆ ಬಸವಣ್ಣವರು ಇವನಾರವ ಎಂದೆನಿಸದೆ ಇವನಮ್ಮವ ಎಂದೆನಿಸುವಂತ ಹೇಳಿ ಏನು ಹೇಳಿದ್ರಲ್ಲ, ಬ್ರಾಹ್ಮಣರ ಮನೆಯ ಮಧುವರಸನ ಮಗಳಿಗೂ ಸಮಗಾರ ಹರಳಯ್ಯನ ಮಗನಿಗೂ ಮದುವೆ ಆತೇವ. ಮದುವೆ ಡುಮ್ ಮದುವೆ ಆತು. ಮದುವೆ ಆದ ಕಾಲಕ್ಕೆ ಏನಾಯ್ತು ಅಂತಂದ್ರೆ ಕಲ್ಯಾಣದೊಳಗೆ ಕ್ರಾಂತಿ ಆತು. ಎಲ್ಲ ಶರಣರು ದಿಕ್ಕಾಪಾಲಾಗಿ ಓಡಿ ಹೊಂಟ್ರಿವ. ಕೊಂಡ್ರೆ ಎಲ್ಲಿ ಓಡಿ ಹೊಂಟದೀನಿ ಕೊಂಡ್ರೆ ಅಲ್ಲೇ ಅಂಜ್ ಮಾಡ್ಲಾಯ್ತು. ಎಲ್ಲ ಶರಣರು ಕಲ್ಯಾಣದೊಳಗೆ ಕ್ರಾಂತಿ ಆತು. ಕ್ರಾಂತಿ ಆಗಿರ್ತಕ್ಕಂಥ ಕಾರಣದೊಳಗೆ ತಾಯಿ ಲಕ್ಷ ಕೊಟ್ಟು ಕೇಳಬೇಕು. ಎಲ್ಲ ಶರಣರ ಮೈಗೆ ರಕ್ತ ಹತ್ಯವ ತಗೊಂಡು ಖಡ್ಗಗಳನ್ನು ತಗೊಂಡವ್ರನ್ನ ನೋವು ಮಾಡಿದ್ರವ. ಶರಣರನ್ನ ಅಕ್ಕ ನಾಗಮ್ಮ ಇದ್ದಳು, ಹಡಪದ ಅಪ್ಪನ್ನ ಇದ್ದ. ಈ ಎಲ್ಲ ಶರಣರು ಚನ್ನ ಬಸವಣ್ಣನವರ ಆದಿಯಾಗಿ ಈ ಎಲ್ಲ ಶರಣರ ತಲೆ ಮೇಲೆ ವಚನ ಸಾಹಿತ್ಯವನ್ನು ಇಟ್ಟುಕೊಂಡು ಕಲ್ಯಾಣವನ್ನ ಬಿಟ್ಟು ಎಲ್ಲಿ ಬಂದರು ಅಂತಂದ್ರೆ ತಾವೆಲ್ಲ ಲಕ್ಷ ಕೊಟ್ಟು ಕೇಳಬೇಕು. ಕಲ್ಯಾಣವನ್ನ ಬಿಟ್ಟು ತಾವು ಎಲ್ಲಿ ಬಂದರು ಅಂತಂದ್ರೆ ಈ ಮಾರ್ಗವಾಗಿ ಇದೇ ಮಾರ್ಗ ಬಾಗಲಕೋಟೆ ಮಾರ್ಗವಾಗಿ ಜಮಖಂಡಿಗೆ ಬಂದರು. ಜಮಖಂಡಿಗೆ ಬಂದಿರತಕ್ಕಂಥ ಕಾಲದೊಳಗೆ ವಚನ ಸಾಹಿತ್ಯ ಒಂದಿಟ್ಟು ವಾಜ್ಯ ಆಗಿತ್ತು ಅವರಿಗೆ. ಒಂದಿಟ್ಟು ವಾಜ್ಯ ಆಗಿತ್ತು. ವೈದ್ಯ ಆಗಿರ್ತಕ್ಕಂಥ ಕಾಲದೊಳಗೆ ಏನಪ್ಪಾ ಅಂತಂದ್ರೆ ಆ ಎಲ್ಲ ವಚನ ಸಾಹಿತ್ಯವನ್ನ ತಾಯಿ ಲಕ್ಷ ಕೊಟ್ಟು ಕೇಳ್ಬೇಕು. ತಾವೆಲ್ಲ ಆ ಎಲ್ಲ ವಚನ ಸಾಹಿತ್ಯವನ್ನ ಏನು ಮಾಡಿದ್ರು ಅಂತಂದ್ರೆ ಅದರೊಳಗಿರ್ತಕ್ಕಂಥ ಒಂದಿಷ್ಟು ವಚನಗಳನ್ನ ನಾವು ಹೊತ್ಕೊಂಡು ಹೋಗೋದು ಬೇಡ. ಈ ವಚನವನ್ನ ಇದು ಪವಿತ್ರ ಕ್ಷೇತ್ರ ಅಂತ ಕಾಣ್ತದೆ. ಈ ಕ್ಷೇತ್ರದೊಳಗೆ ಇಡಬೇಕು ಅಂತ ಹೇಳಿ ಆ ವಚನಗಳ ತಾಡೋಲೆಗಳನ್ನ ನೆನಪಿಟ್ಕೊಳ್ರಿ. ಏನ್ರಿ? ವಚನಗಳ ತಾಡೋಲೆಗಳನ್ನ ಒಂದು ಕ್ಷೇತ್ರದೊಳಗೆ ಇಡತಕ್ಕಂಥ ಕೆಲಸ ಮಾಡಿದ್ರು. ಆ ತಾಡೋಲೆಗಳನ್ನ ಒಂದು ಕ್ಷೇತ್ರದೊಳಗೆ ಇಟ್ಟಿರ್ತಕ್ಕಂಥ ಕಾಲದೊಳಗೆ ಆ ತಾಡೋಲೆಗಳನ್ನು ಇಟ್ಟಿರ್ತಕ್ಕಂಥ ಪುಣ್ಯದ ಕ್ಷೇತ್ರ ಏನಾಯ್ತು ಅಂತಂದ್ರೆ ಓಲೆ ಮಠ. ತಾಡೋಲೆಗಳ ಇದ್ದ ಮಠ ಅದು ಓಲೆ ಮಠ ಅಂತ ಹೇಳಿ ಜಮಖಂಡಿ ಒಳಗೆ ಪ್ರಸಿದ್ಧಿ ಆಯಿತು ಅನ್ನತಕ್ಕಂಥ ತಾವು ತಿಳ್ಕೊಳ್ಬೇಕು. ಈ ರೀತಿಯಾಗಿ ಓಲೆ ಮಠ ಅನ್ನತಕ್ಕಂಥದ್ದು ಚಾರಿತ್ರಿಕ ಇತಿಹಾಸವನ್ನ ಪಡೆದುಕೊಂಡಿರ್ತಕ್ಕಂಥ ಕಾಲದೊಳಗೆ ಓಲೆ ಮಠ ಅನ್ನತಕ್ಕಂಥದ್ದು ಚಾರಿತ್ರಿಕ ಇತಿಹಾಸವನ್ನ ಪಡೆದುಕೊಂಡಿರ್ತಕ್ಕಂಥ ಕಾಲದೊಳಗೆ ತಾಯಿ ಲಕ್ಷ ಕೊಟ್ಟು ಕೇಳಬೇಕು. ಅವಾಗ ಆ ಮಠಕ್ಕೊಂದು 16ನೇ ಶತಮಾನದೊಳಗೆ ಒಬ್ಬರು ಸ್ವಾಮಿಗಳು ಬಂದರು. ಅವರ ಹೆಸರು ಶ್ರೀಮನ್ ನಿರಂಜನ ಗುರುಸಿದ್ಧ ಮಹಾಸ್ವಾಮಿಗಳು. ಹಿಂಗ ಅಜ್ಜರ್ ಬಂದಾರಲ್ರಿ, ಹಂಗ ಆ ಮಠಕ್ಕೊಬ್ಬರು ಸ್ವಾಮಿಗಳು ಬಂದ್ರಿವ. ಎಂಥ ಸ್ವಾಮಿಗಳಿದ್ರು ಅಂತಂದ್ರೆ ಅವರ ಮುಖದ ದರ್ಶನ ಆದ್ರೆ ಸಾಕು ಎಲ್ಲ ಪಾಪಗಳು ದೂರ ಆಗ್ತಾ ಇದ್ವು. ಎಷ್ಟೋ ಜನ
10 ವರ್ಷಗಳ ಕಾಲ ಮಕ್ಕಳಾಗದೇ ಇರತಕ್ಕಂಥ ಹೆಣ್ಮಕ್ಳು ಗುರುವಿನ ಪಾದಕ್ಕೆ ಬಂದು ಬಿದ್ದು ಅಪಾರ ನಮಗ ಮಕ್ಕಳಾಗಲಿ ಅಂತ ಹೇಳಿ ಗುರುವನ್ನ ಬೇಡ್ಕೊಂಡ್ರೆ ಅಂತಹ ದಂಪತಿಗಳಿಗೆ ಆಶೀರ್ವಾದ ಮಾಡಿದ್ರೆ ಮಕ್ಕಳಾಗ್ತಿದ್ದು. ಎಷ್ಟೋ ಜನ ಬಡತನದೊಳಗೆ ದಾರಿದ್ರ್ಯದೊಳಗೆ ಮನೆಯೊಳಗೆ ಸಂಪತ್ತಿಲ್ಲ, ಲಕ್ಷ್ಮೀ ನಿದ್ರವಾಳು ಅಂತ ತಿಳ್ಕೊಂಡು ಅನೇಕ ಜನ ಬಂದು ಗುರುಗಳ ಪಾದಕ್ಕೆ ಬಿದ್ದಿರ್ತಕ್ಕಂಥ ಕಾಲದೊಳಗೆ ಅವ್ರ ಮನೆಯೊಳಗೆ ಲಕ್ಷ್ಮಿ ಉಕ್ತಿದಳಿವ. ಅಂತ ಅದ್ಭುತವಾಗಿರ್ತಕ್ಕಂಥ ಪವಾಡ ಶಕ್ತಿ ಸ್ವಾಮಿಗಳಲ್ಲಿತ್ತು. ಸ್ವಾಮಿಗಳಲ್ಲಿ ಇರತಕ್ಕಂಥ ಕಾರಣದೊಳಗೆ ತಾವೆಲ್ಲ ಲಕ್ಷ್ಯ ಕೊಟ್ಟು ಕೇಳಬೇಕು, ಏನು ಸ್ವಾಮಿಗಳಲ್ಲಿ ಅಂತಹ ಪವಾಡ ಪೂರ್ಣವಾಗಿರತಕ್ಕಂಥ ಶಕ್ತಿ ಇತ್ತಲ್ಲ, ಇರುವ ಕಾರಣದೊಳಗೆ ಅವರ ಒಂದು ಅಪರೂಪವಾಗಿರುವ ಶಕ್ತಿಗೆ ಮಾರು ಹೋಗಿರ್ತಕ್ಕಂಥ ಇಲ್ಲೇ ನಮ್ಮ ಸಮೀಪ ಕಡ್ಕೋಳ ಗೊತ್ತಿರ್ಬೇಕಲ್ಲ ನಿಮಗೆ ಸಂಬಂಧಿಕರದಾರಲ್ಲಿ. ಆ ಕಡ್ಕೋಳದೊಳಗೆ ಒಂದು ಶಾಖಾ ಮಠ ನಿರ್ಮಾಣ ಮಾಡಿಕೊಟ್ರು ಕಡ್ಕೋಳದ ಸದ್ಭಕ್ತರು. ಎಲ್ಲಿ ಹಾವೇರಿ ಜಿಲ್ಲೆ ಸಿಗ್ಗಾಂವಿ ತಾಲೂಕಿನೊಳಗೆ ಒಂದು ಶಾಖಾ ಮಠ ಅಪ್ಪಗಳಿಗೆ ನಿರ್ಮಾಣ ಮಾಡಿಕೊಟ್ರು. ಅವರ ಶಕ್ತಿ ಹೆಂಗಿತ್ತು ಅಂತಂದ್ರೆ, ಇಲ್ಲೇ ಜಮಖಂಡಿ ಸಮೀಪ ಕ್ವಾನೂರು ಕರಿಸಿದ್ ಗೊತ್ತೇವ ನಿಮಗೆಲ್ಲರಿಗೆ? ಅಲ್ಲಿ ಏನೈತಿ? ಕರಿಸಿದ್ದಪ್ಪನ ಗುಡಿ ಐತಿ. ಕರಿಸಿದ್ದಪ್ಪ ಅಂದ್ರೆ ಬಹಳ ದೊಡ್ಡವ. ಅಂತಹ ಕ್ವಾನೂರಿನ ಕರಿಸಿದ್ದನ್ನ ಆ ಒಂದು ಸಂಸ್ಥಾನವನ್ನ ಆಳ್ತಿರ್ತಕ್ಕಂಥ ಕ್ವಾನೂರಿನ ದೇಸಾಯಿಗಳು ಏನ್ ಮಾಡಿದ್ರು ಅಂತಂದ್ರೆ, ಅಪ್ಪಗಳ ಪ್ರಭಾವಕ್ಕೊಳಗಾಗಿ ಅವರ ಪ್ರಭಾವಳಿಯ ಶಕ್ತಿಯನ್ನು ಅರಿತು ಏನ್ ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡಿದ್ರು ಅಂತಂದ್ರೆ, 1704ರಲ್ಲಿ ಪರಮ ಪೂಜ್ಯರ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಕಾನೂರಿನ ದೇಸಾಯಿಗಳು ಏನ್ ಮಾಡಿದ್ರು ಅಂತಂದ್ರೆ, ವಿಶೇಷವಾಗಿ ತಮ್ಮ ಹತ್ತಿರ ಇರತಕ್ಕಂತಹ 190 ಎಕರೆ ಜಮೀನನ್ನ ಓಲೆ ಮಠಕ್ಕೆ ದಾನದ ರೂಪದೊಳಗೆ ಕೊಟ್ಟರು ಅನ್ನತಕ್ಕಂಥ ತಾವು ತಿಳ್ಕೋಬೇಕು. 190 ಎಕರೆ ನೋಡ್ರಿ ಎಷ್ಟು ಶ್ರೀಮಂತ ಮಠ ಅದು. ಮತ್ತೆ ಈಗಿಲ್ರಿ, ಅದು ಒಂದು ಸ್ವಲ್ಪ ಇಂದಿರಾ ಗಾಂಧಿಯವರು ಉಳುವವನೇ ಭೂಮಿಗೆ ಒಡೆಯ ಕಾನೂನಿನ ಮೂಲಕ ಒಂದಿಷ್ಟು ಜಮೀನು ಹೋಗೈತಿ. ಮತ್ತೆ 190 ಎಕರೆ ಐತಿ. ಅಪ್ಪಗಳು ಬಹಳ ಶ್ರೀಮಂತರದಾರ ನೀವು ತಿಳ್ಕೊಂಡ್ರಿ. ಈಗೂ ಐತಿ, ಅವ್ರೇನು ಸಣ್ಣ ಮಠದವ್ರಲ್ಲ, ಶ್ರೀಮಂತ ಮಠದವ್ರೆ. ಈಗೂ ಇದ್ರೊಳಗೆ ಏನಪ್ಪಾ ಅಂತಂದ್ರೆ ಅಪ್ಪಗಳು ಅದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ತಾಯಿ ತಮಗೆಲ್ಲ ಯಾಕೆ ಈ ಮಾತುಗಳನ್ನು ಹೇಳಿದ್ನಿ ಅಂತಂದ್ರೆ, ಒಬ್ಬ ಗುರುವಿನೊಳಗೆ ಎಂತಹ ಶಕ್ತಿ ಇರ್ತದೆ. ಅಂತಹ ಮಠದ ಪೀಠ ಪರಂಪರೆಯಲ್ಲಿ ಅನೇಕ ಜನ ಮಹಾಸ್ವಾಮಿಗಳವರು ಆಗಿ ಹೋಗ್ತಾರೆ. ತಾವೆಲ್ಲ ಲಕ್ಷ್ಯ ಕೊಟ್ಟು ಕೇಳಬೇಕು, ಯಾವ್ಯಾವ ಮಹಾಸ್ವಾಮಿಗಳು ಅಂತಂದ್ರೆ, ತಾಯಿ ಆ ಪೀಠ ಪರಂಪರೆಯನ್ನ ತೊಳಗಿ ಬೆಳಗಿರ್ತಕ್ಕಂಥವ್ರು ಬಹಳಷ್ಟು ಜನ ಮಹಾಸ್ವಾಮಿಗಳು. ಮೊದಲನೇದವರು ಗುರುಸಿದ್ಧ ಮಹಾಸ್ವಾಮಿಗಳು, ಎರಡನೇದವರು ಚನ್ನವೀರ ಮಹಾಸ್ವಾಮಿಗಳು, ಚಂದ್ರಶೇಖರ ಸ್ವಾಮಿಗಳು, ಸಂಗಯ್ಯ ಸ್ವಾಮಿಗಳು, ಸಂಗನಬಸವ ಸ್ವಾಮಿಗಳು, ಮಹಾಲಿಂಗ ಸ್ವಾಮಿಗಳು, ಎರಡನೆಯ ಸಂಗನಬಸವ ಸ್ವಾಮಿಗಳು, 8ನೇದವರು ಅಲ್ಲಿದಾರ ನೋಡ್ರಿ, ನಿಮ್ಮೂರಿಗೆ ಬಹಳಷ್ಟು ಸರ್ತಿ ಬಂದಾರ. ಅವರೇ ಡಾಕ್ಟರ್ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳು ಅಂತ ಹೇಳಿ. ಅವ್ರು ಹೆಂಗಿದ್ರು ಅಂತಂದ್ರೆ ತಾಯಿ ಲಕ್ಷ್ಯ ಕೊಟ್ಟು ಕೇಳ್ರಿ. ಇಲ್ಲೇ ಬಿದಿರಿ ಅವರು ಹುಟ್ಟೂರ. ಬಿದಿರಿ ಅವರು ಹುಟ್ಟೂರಿದ್ರು. ಬಾಲ್ಯದೊಳಗೆ ಶಿವಯೋಗ ಮಂದಿರದೊಳಗೆ ಅಭ್ಯಾಸ ಮಾಡಿ, ಯೌವನದೊಳಗೆ ಕಾಶಿ, ವಾರಣಾಸಿ, ಬನಾರಸ್ಗಳಲ್ಲಿ ಅಭ್ಯಾಸವನ್ನು ಮಾಡಿ, ಹಿಂದಿಯಲ್ಲಿ ಪದವಿಯನ್ನು ಪಡ್ಕೊಂಡು ಹಿಂದಿಯನ್ನ ಅಸ್ಖಲಿತವಾಗಿ ನುಡಿತಕ್ಕಂತಹ ಒಬ್ಬ ಅಪರೂಪದ ಸ್ವಾಮಿಗಳವರಾಗಿದ್ರು. ಅವರ ಇಡೀ ಜೀವನ ಅಧ್ಯಯನಕ್ಕಾಗಿ, ಪುಸ್ತಕವನ್ನು ಬರೆಯುವುದಕ್ಕಾಗಿ ಅವರು ಮೀಸಲಿಟ್ಟರು. ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿದರು. ಅವ್ರದ್ದೊಂದು ಬಹಳ ದೊಡ್ಡ ಆಸೆ ಯಾವುದು ಅಂತಂದ್ರೆ, ತಾವೆಲ್ಲ ಲಕ್ಷ್ಯ ಕೊಟ್ಟು ಕೇಳಬೇಕು, ಇಡೀ ಜಮಖಂಡಿ ತಾಲೂಕಿನ ಜನರ ಹೃದಯದೊಳಗಿರ್ತಕ್ಕಂಥ ಒಂದೇ ಒಂದು ಆಸೆಗಾಗಿ ಅಪ್ಪಗಳು ಜೀವನ ಪೂರ್ತಿ ದುಡಿದ್ರು. ಅದು ಯಾವ್ದು ಆಸೆ ಅಂತಂದ್ರೆ, ಜಮಖಂಡಿ ತಾಲೂಕು ಜಿಲ್ಲೆ ಆಗಬೇಕು ಅನ್ನತಕ್ಕಂಥ ವಿಚಾರದೊಳಗೆ ಅಪ್ಪಗಳು ಬಹಳ ದೊಡ್ಡ ಹೋರಾಟವನ್ನು ಮಾಡಿ ಇಡೀ ಎಲ್ಲ ಸ್ವಾಮಿಗಳನ್ನ ಕಟ್ಟಿಕೊಂಡು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಅದ್ಭುತವಾಗಿರ್ತಕ್ಕಂಥ ಕ್ರಾಂತಿಯನ್ನ ಮಾಡಿರ್ತಕ್ಕಂಥ ಕ್ರಾಂತಿ ಯೋಗಿಗಳು ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳು. ಯಾಕೆ ಅವ್ರ ಬಗ್ಗೆ ಮಾತನಾಡ್ತೀನಿ ಅಂದ್ರೆ, ತಾಯಿ ಇವತ್ತಿನ ಕಾಲದೊಳಗೆ ರಾಜಕಾರಣಿಗಳು ಅಂತಂದ್ರೆ ದಿನಕ್ಕೊಂದು ಬಣ್ಣ, ಕ್ಷಣಕ್ಕೊಂದು ಬಣ್ಣ ಅನ್ನತಕ್ಕಂಥ ರಾಜಕಾರಣಿಗಳ ಬಣ್ಣವನ್ನ ಬಯಲು ಮಾಡತಕ್ಕಂಥ ಏಕೈಕ ಸ್ವಾಮಿಗಳು ಜಮಖಂಡಿ ಒಳಗಿದ್ರೆ ಅದು ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳು ಅನ್ನತಕ್ಕಂಥ ತಾವು ತಿಳ್ಕೊಳ್ಬೇಕು. ಅಂತ ಸ್ವಾಮಿಗಳು ಅಂತಂದ್ರೆ ಎಲ್ಲರೂ ಸಹಿತ ನಡಗುತ್ತಿದ್ರು. ಯಾಕೆ? ಅವ್ರು ಎಲ್ಲರಿಗೆ ಸಹಿತ ಪ್ರಶ್ನಿಸ್ತಾ ಇದ್ರು, ಎಲ್ಲರನ್ನ ಧರ್ಮದ ಮಾರ್ಗಕ್ಕೆ ತರತಕ್ಕಂತ ಕೆಲಸ ಮಾಡ್ತಾ ಇದ್ರು. ಅವ್ರು ಏನಪ್ಪಾ ಅಂತಂದ್ರೆ ಅಪ್ಪಗಳು ವಿಶೇಷವಾಗಿ ತಮ್ಮ ಶಕ್ತಿಯಿಂದ 19ನೇ ಶತಮಾನದಲ್ಲಿ ಅಧ್ಯಯನವನ್ನು ಮಾಡಿ ಹಂಪಿ ವಿಶ್ವವಿದ್ಯಾಲಯ, ತಾಯಿ ಲಕ್ಷ್ಯ ಕೊಟ್ಟು ಕೇಳ್ರಿ, 1992-93 ಆ ಸಮಯ ಹಂಪಿ ವಿಶ್ವವಿದ್ಯಾಲಯದೊಳಗೆ ಅಪ್ಪಗಳು ಮೊಗ್ಗೆಯ ಮಾಯಿದೇವನ ಶಿವಾನುಭವ ಸೂತ್ರ ಅನ್ನತಕ್ಕಂಥ ವಿಷಯದ ಮೇಲೆ PhD ಪ್ರಬಂಧವನ್ನ, ಅವತ್ತಿನ ಕಾಲಕ್ಕೆ ಒಬ್ಬ ಸ್ವಾಮಿಗಳ PhD ಮಾಡ್ಯಾರು ಅಂತಂದ್ರೆ ಅವ್ರು ಬೇರೆ ಯಾರು ಅಲ್ಲ, ಜಮಖಂಡಿ ಓಲೆ ಮಠದ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳನ್ನು ಲೆಕ್ಕದೊಳಗೆ ಅಧ್ಯಯನವನ್ನು ಮಾಡಿ PhDಯನ್ನು ಮಾಡಿ PhD ಪದವಿಯನ್ನು ತೆಗೆದುಕೊಂಡು 1996 ಈಗ ಇದು ಯಾವ ಇಷ್ಟು ಚಲೋ ಐತಿ ಈಗ? ಈಗ ಇಷ್ಟು ಚಲೋ ಐತಿ ಈಗ 1926 ನೋಡಿವ. 2026 ಅವಾಗ 1926 ದೊಡ್ಡ ಅಪ್ಪಗಳು ಪಟ್ಟಾಧಿಕಾರ ಆಗಿತ್ರಿ.
ಇದು 2026. ಇನ್ನು 1 ವರ್ಷ 2 ವರ್ಷ ಅನ್ಕೊಡ್ದ ಹೆಂಗ ಅಪ್ಪಗಳದ ಹಿಂದಿನ ಪಟ್ಟಾಧಿಕಾರ ಕಾರ್ಯಕ್ರಮ ಆಗಿತ್ತಲ್ಲ, ಹಂಗ ಜಮಖಂಡಿ ಭಾಗದೊಳಗೆ ಇನ್ನೊಂದು ಪಟ್ಟಾಧಿಕಾರ ಕಾರ್ಯಕ್ರಮ ಯಾರ್ದಾಗತ್ತಿ ಅಂತಂದ್ರೆ ಇತಿಹಾಸ ಸ್ಮರಿಸುವ ಹಾಗೆ ಎಲ್ಲ ಜನ ಬಂದು ಒಂದ್ ಕಡೆ ಸೇರಿ ಎಲ್ಲರ ಕೈ ಒಳಗೆ ಪವಿತ್ರವಾಗಿರ್ತಕ್ಕಂಥ ಹೂವನ್ನು ತೆಗೆದುಕೊಂಡು ಸದ್ಗುರುವಿನ ಪಾದಕ್ಕೆ ಹಾಕ್ತಕ್ಕಂಥ ಗುರುವಿನ ಪಟ್ಟಾಧಿಕಾರ ಕಾರ್ಯಕ್ರಮ, ಅದು ಪೂಜ್ಯ ಶ್ರೀ ಆನಂದ ದೇವರ ಕಾರ್ಯಕ್ರಮ ಅನ್ನತಕ್ಕಂಥ ತಾವು ತಿಳ್ಕೊಳ್ಬೇಕು. ಅಂತಹ ಒಂದು ಅದ್ಭುತವಾಗಿರುವ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿ ಆಗುವುದ. ಇನ್ನು ಮುಂದೆ ಮಾತಾಡ್ತೀನಿ, ತಾವೆಲ್ಲ ಲಕ್ಷ ಕೊಟ್ಟು ಕೇಳಬೇಕು. ಏನು ಅಂತಂದ್ರೆ, ನಿಮ್ಮಲ್ಲಿ ಮದುವೆ ಮಾಡ್ತಾರ್ರಿ? ನಿಂದ ಯಾವಾಗ ಮಾಡ್ತಾರ? ಮದುವೆ ಮೇಲೆ ಭಾಳ ಜೀವ ಇದ್ದಂಗೆ ಕಾಣ್ತಾನೆ. ಮದುವೆ ಮಾಡ್ತಾರೆ ಶಾದಿ ಮುಬಾರಕ್. ಮದುವೆ ಡುಮ್ ಡುಮ್. ಬೇರೆ ಹುಡುಗರ್ದು ಅಂಜಕ್ ಬರಾಕತ್ವ ನಿಮ್ಮ ಊರಾಗ. ಟೆಡ್ಯಾವ ಮತ್ ನೋಡ್ರಿ, ನಾನು ನೋಡಿ ಡುಮ್ ಡುಮ್ ಅಂದ್ರೆ ಮದುವೆ. ಅದು ಟೆಡ್ಯಾವನ ಮದುವೆ ಅಂದ್ರೆ ಡುಮ್ ಡುಮ್ ಮದುವೆ. ಎಷ್ಟು ಆಸೆ ಇರ್ತದೆ ನೋಡ್ರಿ ಮದುವೆ ಮಾಡ್ಬೇಕಂತ ಹೇಳಿ. ಹೆಣ್ಣು ಹುಡುಕ್ಯಾಡೋದೇನು ಈಗ ದಿವಸ ಹೆಣ್ಣು ನೋಡಕ್ ಹೊಂಟಾರ. ಎದಕ್ ಗೊತ್ತೇನ್ರಿ? ಎದಕ್ ಗೊತ್ತ? ಆಧಾರ್ ಕಾರ್ಡ್ದಾಗ ಬಸ್ ಫ್ರೀ ಇದಾವತ್ತೇಳಿ. ಚಾರ್ಜ ಇಲ್ಲ. ಇಂದಿರಾ ಕ್ಯಾಂಟೀನ್ಗೆ ಹೋಗ್ತಾರೆ, 10 ರೂಪಾಯಿ ಕೊಡ್ತಾರೆ, ಊಟ ಮಾಡ್ತಾರೆ. ಎಲ್ಲ ಹೆಣ್ಣು ನೋಡಕ್ ಹೋಗೇ ಬಿಡು. ಯಾಕೆ ಮಾತು ಹೇಳಕತ್ತೀನಿ ಅಂದ್ರೆ, ತಾಯಿ ಲಕ್ಷ ಕೊಟ್ಟು ಕೇಳ್ರಿ. ನಮ್ಮ ಮನ್ಯಾಗ ಏನಾರ ಮದುವೆ ಸಂಭ್ರಮ ಮನೆ ಮೂಡಿತು ಅಂತಂದ್ರೆ ನಾವೆಲ್ಲರೂ ಸಹಿತ ದಿಬ್ಬನವನ್ನ, ಸಂಬಂಧಿಕರನ್ನ, ಬೀಗರನ್ನ, ಬಿಜ್ಜರನ್ನ ಎಲ್ಲರೂ ಒಂದ್ ಕಡೆ ಸೇರ್ತೀವಿ, ಸಂಭ್ರಮ ಪಡ್ತೀವಿ. ಬಾರೇ ಅಕ್ಕ, ಬಾರೇ ತಂಗಿ, ನನ್ ಮಗನ ಮದುವೆ ಅಂತ ಹೇಳಿ ನಾವೆಲ್ಲ ಸೇರಂಗಿಲ್ಲನ್ರಿ. ಏನ್ ಹೆಗಲು ಬರ್ರಿ. ಗಂಡಿನ ಕಡೆಯವ್ರ ಡೌಲತ್ ನೋಡ್ಬೇಕು, ಹೆಣ್ಣಿನ ಕಡೆಯವ್ರ ಸುಂಪ. ಈಗ ಹಂಗಿಲ್ಲವ, ಹೆಣ್ಣಿನ ಕಡೆಯವ್ರದ ಎಲ್ಲ. ಮೊನ್ನೆ ಒಂದು ಸೀರೆ ಕಡಿಮೆ ತಗೊಂಡಕ್ಕೆ ಮದುವೆ ನಿಂತತ್ತ. 20 ರೂಪಾಯಿ ಸೀರೆ ಹೋಗಿ 20,000 ಹೋಗಿ 10,000ಕ್ಕೆ ಮಾತ್ರ ಮದುವೆ ನಿಂತತ್ತು. ಇವತ್ತು ಹೆಣ್ಣಿಗೆ ಡಿಮ್ಯಾಂಡ್ ಭಾಳ ಐತಿ. ಅವಾಗ ಹೇಳ್ತಿದ್ರು ಗಂಡಿಗೊಂದು ಕಾಲ ಅಂತ ಹೇಳಿ. ಈಗೆಲ್ಲ ಬದಲಾಗೈತಿ. ಯಾರಿಗೆ ಕಾಲ ಅಂತಂದ್ರೆ ಹೆಣ್ಮಕ್ಳ ಕಾಲ ಬಂದೈತಿ ಅನ್ನತಕ್ಕಂಥ ತಿಳ್ಕೊಳ್ಬೇಕು. ಹೆಣ್ಣಿಗೆ ಸಲಾ ಮಾಡಿಬೇಕಾಗೈತಿ. ಇವತ್ತು ನೀನದು ಅಡ್ಡಕ್ಕೆ ಅನ್ಬೇಕು. ನೀನದು ಅಡ್ಡಕ್ಕೆ, ನೀನ ಲಕ್ಷ್ಮಿ, ನೀನ ಸರಸ್ವತಿ, ನೀನ ಭಾಗೀರಥಿ, ಎಲ್ಲ ನಿಂದ ಅನ್ಬೇಕು. ಅಯ್ಯೋ ಅಂದ್ರ ಅಡ್ಡ ಜೀವನ ತಾಯಿ ನಂದಂದ್ರಿ ಕುತ್ತಿಗೆ ಹೆಸರ್ತಾರ. ಹೌದಲ್ಲ? ಅರ್ಥ ಮಾಡ್ಕೊಳ್ರಿ. ಮದುವೆ ಅಂದ್ರೆ ಎಷ್ಟು ಸಂಭ್ರಮ. ನಿಮ್ದು ಮದುವೆ ಆಗತ್ತೆ, ಸುಮ್ಕೊಂಡ್ರಿ. ಮದುವೆ ಅಂದ್ರೆ ಎಷ್ಟು ಸಂಭ್ರಮ ನೋಡ್ಯವ. ಏನು ಖುಷಿ, ಏನು ಸಂಭ್ರಮ, ಏನು ಕರೆಯೋದು, ಏನು ಹೇಳೋದು, ಲಗ್ನ ಪತ್ರಿಕೆ ಕುಡಿಯೋದು, ಓಡಾಡೋದು. ಯಾಕಿದು? ನಮ್ಮಂಥವ್ರ ಜೀವನದೊಳಗೆ ತಾಯಿ ಮದುವೆ ಅನ್ನೋದು ಬಹಳ ಸಂಭ್ರಮ. ಅದೇ ರೀತಿ ಸ್ವಾಮಿಗಳ ಜೀವನದೊಳಗೆ ಏನು ಸಂಭ್ರಮ ಅಂತಂದ್ರೆ ತಾಯಿ ಲಕ್ಷ ಕೊಟ್ಟು ಕೇಳ್ರಿ. ಸ್ವಾಮಿಗಳ ಪಟ್ಟಾಧಿಕಾರ ಕಾರ್ಯಕ್ರಮ ಬಹಳ ಸಂಭ್ರಮ ಅಂತಕ್ಕಂಥ ತಿಳ್ಕೊಳ್ಬಹುದು. ಯಾಕೆ ಗೊತ್ತೇನ್ರಿ? ನಮ್ಮ ಜೀವನದಾಗ ಒಮ್ಮೆ ಮದುವೆ ಆಗ್ತಾವ. ಏನಾಗ್ತತ್ರಿ? ನಮ್ಮ ಜೀವನದಾಗ 2 ಸರ್ತಿ ಮದುವೆ ಆಗ್ತಾವ. 1 ಸರ್ತಿ. ಸ್ವಾಮಿಗಳ ಜೀವನದಾಗ ಒಮ್ಮೆ ಪಟ್ಟಾಧಿಕಾರ. ಏನ್ರಿ? ಈಗ ನೀವೆಲ್ಲ ಮದುವೆಗೆ ಅರಿಶಿನ ಹಚ್ತಿರಲ್ಲ? ಅನ್ರಿ. ಹಂಗ ಸೊಮ್ ಕೊಡ್ರಿ, ಅಂಜಿ ಕೊಡ್ತದ ನನಗ. ಮದುವೆಗೆ ಅರಿಶಿನ ಹಚ್ತಿರಲ್ಲ ನೀವು? ನೋಡ್ರಿ, ಅರಿಶಿನ ಹಚ್ತಾರ ಗಲ್ಲಕ್ಕ. ಕೆಲವು ಮಂದಿ ಅರಿಶಿನದಾಗ ಜಳಕ ಮಾಡ್ತಾರ. ನೋಡ್ಬೇಕ್ರಿ, ಈಗೆಲ್ಲ ಬಹಳ ವಿಶೇಷ ಬಂದಾವು. ಅದೇನೋ ಕಮಲದ ಹೂಗತಿ ಬಂದಿರ್ತೈತೆ, ಅದರ ಕುಂಡ್ರಸ್ತಾರ ಇಬ್ಬರು. ಈ ಫೋಟೋ ಹೊಡೆಯವ್ರದ್ದು ನೋಡ್ಬೇಕ್ರಿ, ಅದ್ಭುತ. ಕ್ಯಾಮ್ರಾದವ್ರದ್ದು ಅವ್ರು ಹೇಳ್ದಂಗೆ ಕೇಳ್ಬೇಕಂತಂದ್ರೆ ಅಲ್ಲ. ಅವು ಹಲ್ಲು ನೋಡ್ರಿ, ಹಲ್ಲು ಇರಂಗಿಲ್ಲ ಬಾಯಾಗ. ಇನ್ನು ತಂಬಾಕು ತಿಂದು ಕೆಂಪಾಗಿರ್ತಾವ. ತಂದ್ಬಿಡ್ತಾವ. ಅಯ್ಯವ್ವ, ಅವು ಹಲ್ಲು ತೊಗೊಂಡು ಫೋಟೋ ಹೊಡೆಸ್ಕೊಂಡು. ನಿಮ್ಮ ಮದುವೆಯಾಗ ಲಕ್ಷ ಕೊಟ್ಟು ಕೇಳ್ರಿವ, ನಿಮ್ಮ ಮದುವೆಯಾಗ ಹೆಂಗೆ ನೀವು ನಿಮ್ಮ ಮಕ್ಕಳಿಗೆ ಅರಿಶಿನ ಹಚ್ತಿರಲ್ಲ, ಹಂಗ ಸ್ವಾಮಿಗಳ ಪಟ್ಟಾಧಿಕಾರದಾಗ ಅರಿಶಿನ ಹಚ್ತಾರೆ ಅಲ್ರಪ್ಪ. ಮತ್ತು ಅವ್ರ ಜೀವನದಾಗ ಯಾಕೆ ಅರಿಶಿನ ಹಚ್ತಾರ? ನಮ್ಮ ಜೀವನದೊಳಗೆ ಎಂತ ಅರಿಶಿನ ಹಚ್ತಾರ ಅಂದ್ರೆ ತಾಯಿ, ಎಂತ ಅರಿಶಿನ ಹಚ್ತಾರ ಗೊತ್ತೇನ್ರಿ? ಚಂದಂದು ಗಿರಣಿಗೆ ಹೋಗಿ ಚಂದಂಗಿ ಅರಿಶಿನ ಬೀಸ್ಕೊಂಡು ಬಂದು ಅರಿಶಿನ ಹಚ್ಚಿದ್ರೆ ಸ್ವಾಮಿಗಳ ಜೀವನದೊಳಗೆ ಎಂತ ಅರಿಶಿನ ಹಚ್ತಾರ ಅಂದ್ರೆ ತಾಯಿ, ಆ ಅರಿಶಿನದೊಳಗೆ ಕೆಂಪು ಕಾರ್ ಇರ್ತದ, ಬಳಚೂರು ಇರ್ತದೆ ಅನ್ನತಕ್ಕಂಥ ಸತ್ಯ ತಿಳ್ಕೊಬೇಕು ನೀವು. ಅವಾಗ ಏನಾಗ್ತತ್ರಿ? ಬಳಚೂರಿ ದರ್ಶನ, ಕೆಂಪು ಕಾರಿ ದರ್ಶನ ಹಚ್ಚಿರ ಏನಾಗ್ತತಿವ? ಉರಿತೈತಿ. ಯಾಕೆ ಉರಿತೈತಿ ಗೊತ್ತೇನಿವ? ಸ್ವಾಮಿಗಳ ಜೀವನ ಅಂತಂದ್ರೆ ನೋಡೋರ ಕಣ್ಣಿಗೆ ಮಾತ್ರ ಜಗ ಜಗ.
ನಾವು ತಿಳ್ಕೊಳ್ಬೇಕು, 3 ಹೊತ್ತು ಚೆನ್ನಾಗಿ ಪ್ರಸಾದ ಮಾಡ್ತಾರ, ದೊಡ್ಡ ಕಾರ್ಗಡೆಗೆ ತಿರುಗಾಡ್ತಾರ, ಗೋಡಂಬಿ ಮನುಕ ತಿನ್ತಾರ ಅಂತ ಬಹಳಷ್ಟು ಜನರು ತಲೆ ಒಳಗದ. ಅರ್ಥ ಮಾಡ್ಕೊಳ್ಬೇಕು ಸ್ವಾಮಿಗಳ ಜೀವನ ಹೆಂಗ ಅಂತಂದ್ರ, ಹುಬ್ಬಳ್ಳಿ ಸಿದ್ಧಾರೂಢರ ತಲೆ ಮೇಲೆ ಯಾರೋ ಬೆಂಕಿ ತಂದಿಟ್ರಂತ್ರಿ. ಹುಬ್ಬಳ್ಳಿ ಸಿದ್ಧಾರೂಢರ ತಲೆ ಮೇಲೆ ಯಾರೋ ಬೆಂಕಿ ತಂದಿಟ್ಟಂಗ ಯಾರೋ ಬಂದು ಕೇಳಿದ್ರಂತ, ಅಲ್ಲಪ್ಪ ತಲೆ ಮೇಲೆ ಬೆಂಕಿ ತಂದಿಟ್ಟಾರ, ತಲೆ ಸುಡಾಕತ್ತದ, ಇಟ್ಟೆಲ್ಲ ತಲೆ ಸುಟ್ರು ಯಾಕೆ ತಲೆ ಕೆಡಿಸ್ಕೊಂಡಿಲ್ಲ ಅಂತಂದಾಗ ಅಪ್ಪಗಳು ಒಂದ ಮಾತು ಹೇಳಿದ್ರಂತ, ಬಂಗಾರ ಕಿರೀಟ ತಂದು ಹಾಕೋರು ನೀವ, ಬೆಂಕಿ ತಂದಿಡವರು ನೀವು ಇಟ್ಟಿರಂದ್ರೆ ನಾವು ಹಾಕೋಬೇಕಾಗ್ತದ. ಅದಕ್ಕಾಗಿ ಮುಂದೆ ಹೋಗಿ ಅವತ್ತು ಬಂಗಾರ ಕಿರೀಟ ಹಾಕಿದಾಗ ಮೆರವಣಿಗೆ ಚಾಲು ಆತಂತ ಹುಬ್ಬಳ್ಳಿ ಸಿದ್ಧಾರೂಢರದು. ಯಾವ ಹುಡುಗ ಹೋಗಿ ಕೇಳಿದಂತ, ಯಜ್ಜ ಮೈ ಮೇಲೆ ಜಳ ಜಳ ಶರೀರ ಶಾಲ್ ಹಾಕ್ಯಾರ, ತೆಲಿಗೆ ಬಂಗಾರದ ಕಿರೀಟ ಹಾಕ್ಯಾರ, ಕೊರಳಾಗ ಮುತ್ತಿನ ಸನ ಹಾಕ್ಯಾರ, ಮುಂದೆ ಲೈಟ್ ಹಚ್ಚಾರ, ಯಜ್ಜ ಏನು ಜಗ 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 ಹೊಳ್ಯಾಕತಿ ಅಂದತ್ ಹುಡುಗ. ಅವಾಗ ಸಿದ್ಧಾರೂಢರು ಅಂದ್ರತ, ತಮ್ಮ ನಿನ್ನ ಕಣ್ಣಿಗೆ ಜಗ ಜಗ ಹೊಳೆದ್ರು ಒಳಗ ಬಗ ಬಗ ದಗ ದಗ ಅಂತ ಬೆಂಕಿ ಚಾಲುವಾಗೈತಿ ಅನ್ನತಕ್ಕಂಥ ಮಾತನ್ನ ಹುಬ್ಬಳ್ಳಿ ಸಿದ್ಧಾರೂಢರು ಹೇಳಿದ್ರತ್ ನೋಡ್ರಿ. ಸ್ವಾಮಿಗಳಿಗೆ ಬಂಗಾರದ ಕಿರೀಟವನ್ನು ಹಾಕಿದ್ರು ಸಹಿತ ಸ್ವಾಮಿಗಳ ಜೀವನ ಹೆಂಗಿರುತ್ತೆ ಅಂದ್ರ ತಾಯಿ, ಒಮ್ಮೆ ಆ ಪಟ್ಟಾಧಿಕಾರ ಸಮಯದೊಳಗೆ ಒಮ್ಮೆ ಅದು ತಲೆ ಉರಿಲಿಕ್ಕೆ ಪ್ರಾರಂಭ ಆತು ಅಂದ್ರೆ ಅಲ್ಲಿಗೆ ನಿಲ್ಲಂಗಿಲ್ಲ. ಸಮಾಜ ಸೇವೆ, 100 ಜನ ಬರ್ತಾರೆ, 100 ಜನ ಕಣ್ಣೀರನ್ನ ಕತ್ತಿ ಹೇಳ್ತಾರೆ, ಅಯ್ಯ ಅಂತಾರೆ, ಅಪ್ಪ ಅಂತಾರೆ, ನಮಗೊಂದಿಷ್ಟು ಪರಿಹಾರ ಹೇಳು ಅಂತಾರೆ, ನಮ್ಮ ಮನ್ಯಾಗ ಕಾಡಾಕತ್ತೈತೆ ಅಂತಾರೆ, ನಮ್ಮಲ್ಲಿ ಹಿಂಗಾಗೈತೆ ಅಂತ ಹೇಳಿ 100 ಜನ ಬಂದು ಕೇಳುವ ಕಾಲದೊಳಗೆ ಸ್ವಾಮಿಗಳ ಜೀವನ ಹೆಂಗಾಗತ್ತೆ ಅಂತಂದ್ರೆ, ಆಗ ಉರ್ದದ ಏನ್ ಉರ್ದದ ಅಂದ್ರ ತಾಯಿ, ಮೇನ ಬತ್ತಿ ಹೆಂಗ ತನ್ನನ್ನ ತಾವು ಉರಿಸ್ಕೊಂಡು ಜಗತ್ತಿಗೆ ಬೆಳಕು ಕೊಡ್ತದಲ್ಲ, ಹಂಗ ಸ್ವಾಮಿಗಳ ತಮ್ಮನ್ನ ತಾವು ಉರಿಸ್ಕೊಂಡು ಜಗತ್ತಿಗೆ ಬೆಳಕು ಕೊಡ್ತಾರೆ ಅನ್ನತಕ್ಕಂಥ ಸತ್ಯ ತಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಕೇಳೇನ್ರೆ, ನಾವು ಅವ್ರ ಕಣ್ಣೊಳಗೆ ಅಕ್ಕೋರ್ನ ಕೇಳಿದ್ನಿ, ಬಂದಾರ 5 ದಿವಸ ಬಂದಾರ ಅವ್ರ ಅಕ್ಕೋರು, ಎಲ್ಲೋ ದೂರ ಕೂತಾರ, ಅವ್ರು 2 ಗಂಡು ಮಕ್ಕಳು ಅದಾರ ಅವ್ರಿಗೆ. ಅಕ್ಕೋರು ನಮಗೆ ಬೇದರವರು, ಏನು ಕೇಳಿವ ನಿಮಗೂ ಕೇಳೇನ್ರ ಅದನ್ನ, ನಿನಗೇನು ಕೇಳ್ತಾವ ನೀನು, ನನಗೇನು ಗಂಟು ಬದತ್ತೇವ ಇದು, ಹೂವಾ ನನ್ನ ಹೆಣಕದಿಯ ನೀ ಕೇಳತ್ ನೋಡ್ರಿ, ಏನು ಕೊಡ್ತಾನಮ್ಮ, ಏನೈತಿ ನಿನ್ನ ತೆಕ್ಕೆ, ಹಂಗೆ ಒಂದು ಕೊಟ್ಟು ಹೋಗ, ನನಗೆ ಅದನ್ನ ಹಾಕೊಳಕ್ಕೆ ಬರಂಗಿಲ್ಲ. ಏನಿವ ನಿಮ್ಮೊಂದು ಕೇಳಿ, ಹೆಣ್ಮಕ್ಳು ಕೇಳಾಕತ್ತೀನಿ, ಏನು ಕೇಳಿವ, ಯವ್ವ ನಿಮ್ಮ ಹೊಟ್ಯಾಗ ಹುಟ್ಟಿರ್ತಕ್ಕಂಥ ಮಗನನ್ನ ಏನಾರ ಮಠಕ್ಕೆ ಕೊಡೋದ್ರೆ ಕೊಡ್ತೀರಿ ನೀವು? ನಿಮ್ಮದು ಊರು ಯಾವ್ದ್ರಿ ಅಂತ ಮೊದಲು ಕೇಳ್ತೀರಿ ನೀವು, ಹೌದಲ್ಲಿವ? ಅದು ಕರ್ಗ ಇರಲಿ, ಅದು ಬೆಳಗ ಇರಲಿ, ಅದರ ಕಣ್ಣು ಕಾಣ್ಲಿಕ್ಕಂದ್ರೆ ಯವ್ವ, ಮಣ್ಣೊಂದು ಮನೆಗೆ ಹೋಗಿದ್ದೀನಿ ತಾಯಿ, ಮಣ್ಣೊಂದು ಮನೆಗೆ ಹೋಗಿದ್ನಿ. ಏನಂತಂದ್ರೆ ಇನ್ನೊಂದು ಸೂಚನೆಯನ್ನು ಕೊಡ್ತೀನಿ. 2025 ಮತ್ತು 26ನೇ ಸಾಲಿನಲ್ಲಿ SSLC ಮತ್ತು PUC ಪರೀಕ್ಷೆಯಲ್ಲಿ 85ಕ್ಕಿಂತ ಹೆಚ್ಚು ಅಂಕ ಪಡೆದವರ ಹೆಸರುಗಳನ್ನ ಕಾರ್ಯಕರ್ತರ ಹೆಸರು ತಾವು ನೋಂದಾಯಿಸಬೇಕು. ನೀವು 85 ತಗೊಂಡಿದ್ದು ಒಂದು ಮೊಬೈಲ್ದಾಗ ಒಂದು ಸಣ್ಣ ಜೆರಾಕ್ಸ್ ಇದ್ರು ಐತಲ್ಲ, ಅಲ್ಲಿ ತಂದು ಅವ್ರಿಗೆ 90 ಹಾಕ್ಯಾರ, 85 ಬರ್ದ ನೀವು ಇರಲ್ರಿ, ಒಂದು 5 ಕಡಿಮೆ ಮಾಡೋಣ, ಏನಾಯ್ತು ಪಾಪ ಹುಡುಗರು, ಆಗಲಿ ನಿಮ್ಮ ಕರುಣೆದ ಒಂದು ಆಗಲಿ, ಜೈ ಜೈ ಭಾರತ ಜನನಿ ಅಂತನೂ ಜಾತಿ ಇರ್ಲಿ ಪಾಪಿ, ಒಂದು 5 ಕಡಿಮೆ ಮಾಡಿ ನೀವು, ನಾನು ತಪ್ಪು ತಿಳ್ಕೊಬಾರಪ್ಪ, ಬಡಿಗೆ ತೊಗೊಂಬಂದಿಗಿಂದ್ರಿ ಎಲ್ಲ ಕೊಡಿ. 90 ಬರ್ದಾರ ಅವರು, 85 ಬರ್ದೀನಿ. ಯಾಕಂದ್ರೆ ಹುಡುಗರು ಯಾರು 85 ಮೇಲ್, 85 ಕೆಳಗಲ್ಲಿವ, 85 ಮೇಲೆ ಯಾರಾದ್ರೂ ಪರ್ಸೆಂಟೇಜ್ ಮಾಡಿದ್ರೆ ಮೊಬೈಲ್ದೊಳಗೆ ತಮ್ಮ ಮಾರ್ಕಾಸ್ ಕಾರ್ಡ್ ಇದ್ರು ಅಲ್ಲಿ ತೋರಿಸಿ ತಮ್ಮ ಹೆಸರುಗಳನ್ನು ಕೊಡಬೇಕು ಅನ್ನತಕ್ಕ. ಇಲ್ಲ ಮಾರ್ಕಾಸ್ ಕಾರ್ಡ್ ಇಲ್ಲೋ ಅಂದ್ರು ನಿಮಗೆ ಗೊತ್ತೈತಿಲ್ಲ ನೀವು ತೆಗೆದಿದ್ದು, ಅಲ್ಲಿ ಮಾರ್ಕಾಸ್ ತೆಗೆದವರು ಈಗಲ್ಲ, ನನ್ನ ಪ್ರವಚನ ಮುಗಿದ ನಂತರ ಅಜ್ಜೋರ್ದು ಸ್ನಾನಕ್ಕೆ ಹೋಗ್ತಾರೆ, ಸ್ನಾನಕ್ಕೆ ಹೋಗ್ತಕ್ಕಂಥ ಕಾಲದೊಳಗೆ ತಾವೆಲ್ಲ ಹೆಸರುಗಳನ್ನು ನೋಂದಾಯಿಸಬೇಕು. ಅದಾದ ನಂತರ ಎಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ, ಇಲ್ಲ ಅಂತಂದ್ರೆ ನೋಂದಾಯಿಸೋದಿಲ್ಲ, ನೀವು ಬಂದ ಬಿಡಕ್ರಿ ವೇದಿಕೆ ಮೇಲೆ, ನಿಮ್ಗೆ ಕರಿತೀವಿ ನಾವು ಟೈಮ್ನಾಗ, ಯಾಕಂದ್ರೆ ಅಜ್ಜೋರ್ ಕಡೆಯಿಂದ ಸನ್ಮಾನ ಆಗೋದಿರ್ತದೆ. ಅದಕ್ಕಾಗಿ ನಿಮ್ಮನ್ನ ಕರಿತೀವಿ. 85ಕ್ಕಿಂತಲೂ ಮೇಲ್ಪಟ್ಟವರು ಪಟ್ನ ವೇದಿಕೆ ಕಡೆ ಬಂದು ತಾವು ಸನ್ಮಾನವನ್ನ ಸ್ವೀಕರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ತಮ್ಮ ಗಮನಕ್ಕೆ ಈ ವಿಚಾರವನ್ನ ತರ್ತಾ ಇದ್ದೀವಿ. ಏನ್ ಹೇಳಕತ್ತೀನಿವ ನಾನು, ಮಗ ಹೆಂಗ ಇದ್ರು ಯವ್ವ, ಹೌದಲ್ರಿ? ಮೊನ್ನೊಂದು ಮನೆಗೆ ಹೋಗಿನ್ರಿ, ಆ ಹುಡುಗ ಪೋಲಿಯೋ ಆಗಿದೈತೆವ ಯವ್ವ, ಬಾಯಾಗಿಂದ ಹಂಗ ಜ್ವಲ ಬರ್ತದ, ಬಾಯಾಗಿಂದ ಹಂಗ ಜ್ವಲ ಬರ್ತದ. ಅವು ಇದಕ್ಕೆ ಅವನ ಪ್ರೀತಿ ಹೆಂಗಂದ್ರೆ ಏನು ಗೊತ್ತಿಲ್ಲವ, ತಾಯಿ ಬಗ್ಗೆ ಮಾತಾಡಕ, ಅದ ತಾಯಿ ಎಟ್ಟ ಕೆಟ್ಟಿರಲಿವ, ತಾಯಿ ಪ್ರೀತಿಗೆ ಒಂದಿಷ್ಟು ವ್ಯತ್ಯಾಸ ಆಗಾಗಿಲ್ಲ ನೋಡ್ರಿ. ಬಾಯಾಗ ಹಂಗ ಹುಡುಗನ ಜ್ವಲ ಸೋರ್ಲಾಕತೈತಿ, ಅವು ಇದ್ದಕ್ಕೆ ಹುಡುಗನ ಬಾಯಿ ಒರೆಸಿ ನನ್ನ ಮಗ ಅಂತ ತಿಳ್ಕೊಂಡು ತಾಯಿ ಏನ್ ಮಾಡಕತ್ತ, ನನ್ನ ಕಣ್ಣು ಮುಂದೆ ಆ ಜೊಲ್ಲು ಒರೆಸಿದ ಕೈ ತಿಳ್ಕೊಳ್ಳಾರ್ದ ರೊಟ್ಟಿ ಮುರಿದು ಬಾಯಾಗ ತುತ್ತು ಹಾಕೊಂಡ್ಲಲ್ಲ, ಅದಕ್ಕಾಗಿ ತಾಯಿಗೆ ದೇವರು ಅಂತ ಕರೀತಾರೆ ಅನ್ನತಕ್ಕಂಥದ್ದು ತಾವು ತಿಳ್ಕೊಳ್ಬೇಕು. ಮಕ್ಕಳು ಹೆಂಗ ಇರ್ಲಿ, ಅವರು ಅವು ಕರಗ ಇರ್ಲಿ ಬೆಳಗ ಇರ್ಲಿ, ಹೆತ್ತವರಿಗೆ ಹೆಗ್ನಾದ್ರೂ ಮುತ್ತಂದಾರೇವ, ಹೌದಲ್ರಿ?
ಅದು ಬುದ್ಧಿ ಇರ್ಲಿ ಹುಚ್ಚಿರ್ಲಿವ ಅದು. ಹೇಳ್ತಾಳ ತಾಯಿ ನನ್ನ ಮಗ ಹುಚ್ಚದನಂತ ತಿಳ್ಕೊಂಡು ನಾ ಕೊಡಾಕ್ ಒಲ್ಲೆ ಅಂತಾಳ ತಾಯಿ. ಹೌದಲ್ಲೇವ? ಕೊಡ್ತಾಳೇನ್ರಿ? ಕೊಡಕ್ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ಬೇಕು. ಹೆಂಗ ನಮ್ಮ ಹೊಟ್ಟಿ ಒಳಗೆ ಹುಟ್ಟಿರ್ತಕ್ಕಂಥ ಮಕ್ಕಳನ್ನ ನಾವು ಕೊಡಾಕ್ತಾ ಇರಲಿಲ್ಲ ತಾಯಿ. ಇವತ್ತು ಆನಂದ ದೇವರು ಮೊನ್ನೆ ಒಬ್ರು ಸ್ವಾಮಿಗಳು ಅಂದ್ರೆ ನನಗೆ ಹಂಗೆ ಹೇಳಬಾರ್ದ್ರಿ ಸ್ವಾಮಿಗಳು, ಅವರು ದೇವ್ರು ಇದ್ದಂಗೆ ಅವ್ರದ್ದು ಭಾಳ ಹೇಳಬಾರ್ದು. ಅದರ ಒಂದು ಮಾತು ನೆನಪಿಟ್ಟುಕೊಳ್ಬೇಕು. ನಾವು ಹೇಳೋದು ಏನಪ್ಪಾ ಅಂದ್ರೆ ರೊಕ್ಕ ವಸೂಲಿಗಾಗಿ ಹೇಳಕತ್ತಿಲ್ಲ. ಪೂಜ್ಯರಾದ ಆನಂದ ದೇವ್ರನ್ನ ದೊಡ್ಡವ್ರು ಮಾಡಕ್ಕೂ ಹೇಳಕತ್ತಿಲ್ಲ. ಅವ್ರ ತ್ಯಾಗ ಗೊತ್ತಾಗ್ಬೇಕು ಸಮಾಜಕ್ಕೆ. ಬರೀ ಸ್ವಾಮಿಗಳು ಅಂತಂದ್ರೆ ಕಣ್ಣಿಗೆ ಕುಕ್ಕುವ ವ್ಯಕ್ತಿತ್ವ ಅಲ್ಲ, ಆ ಕಣ್ಣು ಹಿಂದಿನ ನೀರಿನ ಬದಲು ಸಹಿತ ನಮ್ಮ ಸಮಾಜಕ್ಕೆ ಗೊತ್ತಾಗ್ಬೇಕಿವ. ಅವ್ರು ಹೇಳಿದ್ರೆ ನಿಮಗೆ ಪಾಪ ಹತ್ತತ್ತೆ ತಂದ್ರು ಹತ್ಲಿ ಪಾಪ. ಸನ್ಯಾಸಿಗಳ ನೋವಿನ ಕಥೆಯನ್ನ, ಅವರ ತಂದೆ ತಾಯಿಗಳ ತ್ಯಾಗದ ಕಥೆಯನ್ನ ಹೇಳಿಕಂದ್ರೆ ಜಗತ್ತಿನೊಳಗೆ ತಾಯಿ ಲಕ್ಷ ಕೊಟ್ಟು ಕೇಳಿ ಇದೊಂದು ಮಾತು ಹೇಳ್ತಾನೆ, ಇದನ್ನೊಂದು ಸೇರಿಸ್ತೀನಿ. ಯಾಕಂತಂದ್ರೆ ಆದಿ ಜಗದ್ಗುರು ಶಂಕರಾಚಾರ್ಯರು ಇಡೀ ದರೆಗೆ ದೊಡ್ಡವರು ಅನ್ನಿಸ್ಕೊಂಡಿರ್ತಕ್ಕಂಥವ್ರು ತಾಯಿ ಆರ್ಯಾಂಬ ಪ್ರಾಣವನ್ನ ಬಿಡ್ತಿರ್ತಕ್ಕಂಥ ಕಾಲದೊಳಗೆ ಆರ್ಯಾಂಬನನ್ನ ಪ್ರಾಣ ಬಿಡುವ ಕಾಲದೊಳಗೆ ಬಂದು ಶಂಕರಾಚಾರ್ಯರು ಎಂಥ ಅದ್ಭುತವಾಗಿರುವ ಕೆಲಸವನ್ನ ಮಾಡ್ತಾರೆ ಅಂತಂದ್ರೆ, ಅಮ್ಮ ಅವ್ರ ತೆಲುಗಿನೊಳಗೆ ಕೇಳ್ತಾರೆ, ಅಮ್ಮ నీ ఆఖరి కోరిక ఏమిటి? ನೋಡ್ರಿ, మీ ఆఖరి కోరిక ఏమిటి అమ్మ? చెప్పు ನೀ ಹೇಳು ನಿನಗೆ ಏನು ಹೇಳುತ್ತೆ ಅದನ್ನ ನಿನಗೆ ತೋರಿಸ್ತೀನಿ ಅಂತಂದಾಗ ಶಂಕರರಿಗೆ ತಾಯಿ ಹೇಳ್ತಾಳೆ, ఏ శంకర నా ఆఖరి కోరిక ఏమిటి అంటే కృష్ణನ అన్ని లీలా చూడాల నుండి దయచేసి చూపించువా ಅಂತ ಕೇಳ್ತಾಳೆ ಅವ್ವ. ನನಗೆ ಏನು ಮಾಡಬೇಕು ಅಂತಂದ್ರೆ ಕೃಷ್ಣನ ಎಲ್ಲ ಲೀಲೆಗಳನ್ನ ನೋಡ್ಬೇಕಾಗೈತಿ, ನೀವಂದ್ರೆ ತೋರಿಸುವಂತಂದಾಗ ಕೃಷ್ಣನ ಕರೆದಾಗ ಕೃಷ್ಣ ಎಲ್ಲ ಲೀಲೆಗಳನ್ನ ಒಂದು ನಿಮಿಷದೊಳಗೆ ತಾಯಿಗೆ ತೋರಿಸಿ ತಾಯಿಯನ್ನ ತನ್ನಲ್ಲಿ ಐಕ್ಯ ಮಾಡ್ಕೊಳ್ತಾನಂತ. ಅಂತ ಜಗದ್ಗುರು ಶಂಕರರು ಬಂದು ತಾಯಿ ಅಂತ್ಯ ಸಂಸ್ಕಾರವನ್ನ ಮಾಡಿರ್ತಕ್ಕಂಥ ಕಾಲದೊಳಗೆ ಅವರೇ ಒಂದು ಅದ್ಭುತವಾಗಿರ್ತಕ್ಕಂಥ ಪರಂಪರೆಯನ್ನು ಹಾಕಿ ಕೊಟ್ಟಾಗ ನಾವು ಮಾಡೋದು ತಪ್ಪಲ್ಲ, ನಾವು ಮಾಡೋದು ಪಾಪದ ಕೆಲಸ ಅಲ್ಲ ಅನ್ನೋದು ನಾವು ಕೆಲವರಿಗೆ ಹೇಳಬೇಕಾಗೈತಿ. ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ನೀವು ಹೆಂಗೆ ಜನ್ಮ ಕೊಟ್ಟಿರಲ್ಲ ತಾಯಿ, ಎಷ್ಟು ಚಂದ ಕೇಳಾಕತ್ತೀರಿ ನೋಡ್ರಿ ಅವ ನಮ್ಮ ಹೋಗ್ರಿ, ಎಷ್ಟು ಚಂದ ಕೇಳಾಕತ್ತೀರಿ ನಮ್ಮ ತಾಯಿಗಳ್ರಿ. ತಾಯಿ ಅಂದ್ರೆ ಹಂಗಯ್ಯವ, ನೀವು ಜನ್ಮ ಕೊಟ್ಟಿರತಕ್ಕಂಥ ನಿಮ್ಮ ಮಕ್ಕಳನ್ನ ಕೇಳಿದ ಕೊಡ್ಲಿಲ್ಲವ ತಾಯಿ. ಆನಂದ ದೇವರಿಗೂ ಸಹಿತ ಜನ್ಮ ಕೊಟ್ಟಿರುವ ತಾಯಿ ಅನ್ನೋದನ್ನ ನಾವು ಯಾವತ್ತೂ ಮರಿಬಾರ್ದು. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧು ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಮಮದೇವ ದೇವ ಹೇಳ್ತಾರೆ. ತಾಯಿ ತಂದೆಗಳು ಸಾಕ್ಷಾತ್ ದೇವರ ಸ್ವರೂಪ. ಇವತ್ತವರ ತಾಯಿಯವರು ನಾಗಲಾಂಬಿಕೆ ಅಮ್ಮವರು ಇವತ್ತಿಗೂ ಸಹಿತ ತನ್ನ ಮಗನನ್ನ ನೆನೆಸಿ ಕಣ್ಣೀರನ್ನು ಹಾಕ್ತಾರೆ. ಅವ್ವ ಯಾಕೆ ಕಣ್ಣೀರು ಹಾಕ್ತಾರೆ ಗೊತ್ತೇನು? ಜಗತ್ತಿನೊಳಗೆ ಯಾವ ಬಂದ ಮುರಿದ್ರು ತಾಯಿ ಮಗನ ಬಂದು ಯಾವತ್ತೂ ಮುರಿಯಂಗಿಲ್ಲ. ಅದು ನನ್ನ ಮಾತಾಡ್ತಕ್ಕಂಥ ನಿಮಗೆ ತಾಯಿ ಮಗನ ಬಾಂಧವ್ಯ ಯಾವತ್ತೂ ಮುರಿಯೋದಿಲ್ಲ. ಆದ್ರೆ ಸ್ವಾಮಿಗಳ ಪಟ್ಟಾಧಿಕಾರದೊಳಗೆ ಒಂದು ಅಪರೂಪವಾಗಿರೋ ಘಟನೆ ಜರುಗ್ತದೆ. ಏನು ಘಟನೆ ಅಂತ ಹೇಳಿ ನೀವೇನಾದ್ರೂ ನನ್ನನ್ನು ಕೇಳಿದ್ರೆ ಅವತ್ತಿನ ಮುಂಜಾನೆ ಸ್ವಾಮಿಗಳನ್ನ ಇನ್ನು ಶೂನ್ಯ ಪೀಠದ ಮೇಲೆ ಕೂಡಿಸ್ಬೇಕು ತಾಯಿ. ಶೂನ್ಯ ಪೀಠದ ಮೇಲೆ ಕೂಡಿಸ್ತಿರ್ತಕ್ಕಂಥ ಕಾಲದೊಳಗೆ ಏನಾಗ್ತದೆ ಅಂತಂದ್ರೆ ಅವರ ಹೆತ್ತ ತಾಯಿಯನ್ನ ಕರೆಸ್ತಾರೆ. ಹೆತ್ತ ತಾಯಿಯನ್ನ ಕರೆಸಿ ಆ ತಾಯಿಯ ಕೈ ಒಳಗೆ ಏನು ಕೊಡ್ತಾರೆ ಗೊತ್ತೇ ನೀವು? ಕತ್ರಿ ಕೊಡ್ತಾರೆ. ಕತ್ರಿ ನೀವು ಕೇಳ್ಬೋದು, ಮಠದಾಗ ಯಾವ್ದಾರ ಒಂದು ಭವನ ಉದ್ಘಾಟನೆ ಮಾಡಕ್ಕೆ ಅವ್ರ ಕೈಯಾಗ ರೇಬನ್ ಕಟ್ ಮಾಡಂತ ಕತ್ರಿ ಕೊಡಂಗಿಲ್ಲ ತಾಯಿ. ಇಲ್ಲ ಅವ್ರ ಮನ್ಯಾಗ ಕತ್ರಿ ಕಡಿಮೆ ಅದಾವ ಅಂತೇಳಿ ಮನ್ಯಾಗ ಕತ್ರಿ ಒಯ್ಯಿ ಅಂತ ಕತ್ರಿ ಕೊಡಂಗಿಲ್ಲ. ಯಾಕೆ ಕತ್ರಿ ಕೊಡ್ತಾರೆ ಅಂದ್ರೆ ತಾವೆಲ್ಲ ಲಕ್ಷ ಕೊಟ್ಟು ಕೇಳಬೇಕು. ತಮ್ಮ ಪ್ರೇಮದ ಪ್ರತೀಕವಾಗಿರ್ತಕ್ಕಂಥ ಮಗ, ತಮ್ಮ ಹೊಟ್ಟಿ ಒಳಗೆ ಹುಟ್ಟಿರ್ತಕ್ಕಂಥ ಮಗ 9 ತಿಂಗಳು ಆ ತಾಯಿ ಉಂಡಿರ್ತಕ್ಕಂಥ ಅನ್ನ ನೀರು ಹಾಲು ಇವುಗಳನ್ನ ಸಮ ಪ್ರಮಾಣದೊಳಗೆ ತಾಯಿ ಗರ್ಭದ ಗರ್ಭಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಮಗ. ಆ ತಾಯಿ ಹೇಳ್ತಾರೆ, ಅಮ್ಮ ಇಲ್ಲಿ ತನಕ ಆನಂದ ದೇವರು ನಿನ್ನ ಮಗ ಆಗಿದ್ರಮ್ಮ, ಇನ್ನು ಮುಂದೆ ಆನಂದ ದೇವರು ನಿನ್ನ ಮಗ ಅಲ್ಲಮ್ಮ. ಇಲ್ಲಿ ತನಕ ಆನಂದ ದೇವರನ್ನ ನಿನ್ನ ಮಗನ ರೂಪದೊಳಗೆ ನೋಡ್ತಾ ಇದೆಯಮ್ಮ, ಇನ್ನು ಮುಂದೆ ನೋಡಕ್ ಬರೋದಿಲ್ಲಮ್ಮ. ಅಮ್ಮ ಸಹಿ ಮಾಡ್ಬೇಕಮ್ಮ, ನೀ ಏನಂತ ಸಹಿ ಮಾಡ್ಬೇಕಿಲ್ಲಿ? ಆನಂದ ದೇವರಿಗೂ ನಿಮಗೂ ಏನು ಸಂಬಂಧ ಇಲ್ಲ ಅಂತ ಹೇಳಿ ಬಾಯಿಂದ ಹೇಳಕ್ ಬರಂಗಿಲ್ಲಮ್ಮ. ಏನ್ ಮಾಡ್ಬೇಕು ನೀನು? ತಗೋ ಕತ್ರಿ ಕೊಟ್ರ ಕತ್ರಿ ಏನ್ ಮಾಡ್ಬೇಕು? ಅಮ್ಮ ನಿನ್ ಕೈಯೊಳಗೆ ಕತ್ರಿ ತಗೊಂಡು ಆ ಕತ್ರಿಯಿಂದ ಏನ್ ಮಾಡ್ಬೇಕು ಅಂತಂದ್ರೆ ನಿನ್ನ ಮಗನ ಸೊಂಟಕ್ಕಿರ್ತಕ್ಕಂಥ ಉಡದಾರವನ್ನ ಕತ್ತರಿಸ್ಬೇಕಮ್ಮ. ಏನ್ ಮಾಡ್ಬೇಕು? ಸೊಂಟಕ್ಕಿರ್ತಕ್ಕಂಥ ಉಡದಾರ ಕತ್ತರಿಸ್ಬೇಕು. ತಾಯಿ ಕೈ ನಡಗಕ್ ಚಾಲು ಆಗತ್ತೆ ನೋಡ್ರಿ. ಯಾವ ತಂದೆ ತಾಯಿಗಳಿಗೆ ಅನಸಂಗಿಲ್ರಿ ಮಾತು?
ನನ್ನ ಮಗ ನಾ 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 ಬಿದ್ದ ಕಾಲದೊಳಗೆ ಹಾಸಿಗೆ ಮೇಲೆ ಬಿದ್ದ ಕಾಲದೊಳಗೆ ನನಗೆ ಬಂದು ಒಂದಿಷ್ಟು ಬಾಯಾಗತ್ತೆ ಒಂದು ತುತ್ತು ರೊಟ್ಟಿ ಮುರಿದು ಹಾಕ್ಯಾನು, ಒಂದಿಷ್ಟು ನೀರು ಹಾಕ್ಯಾನ, ಒಂದಿಷ್ಟು ಹಾಲು ಹಾಕ್ಯಾನ. ಒಂದು ತಾಯಿ ಕನಸು ಕಂಡಿರೋದಿಲ್ರಿ. ಕಾಣಂಗಿಲ್ಲ ನೀವು ತಾಯಿ, ಕಾಣ್ತಾಳೆ. ತಾಯಿ ತ್ಯಾಗ ಭಾಳ ದೊಡ್ಡದು. ಆ ತಾಯಿ ಕೈ ನಡಗುತ್ತಿರ್ತದ. ಕೈ ನಡುಗು ಕಾಲಕ್ಕೆ ಅವು ಏನು ಮಾಡ್ತಾಳು ಅಂತಂದ್ರೆ ಪಟ್ನ ಮಗನ ಸೊಂಟಕ್ಕಿರತಕ್ಕಂಥ ಉಡ್ದಾರವನ್ನ ಕತ್ತರಿಸ್ತಾಳೆ ನೋಡ್ರಿ. ಮಗನ ಸೊಂಟಕ್ಕಿರತಕ್ಕಂಥ ಉಡ್ದಾರ ಕತ್ತರಿಸಿ ತಾಯಿ ಇದ್ದಕ್ಕೆ ಎಲ್ಲಿ ನನ್ನ ಮಗನ ನೋಡಿದ್ರೆ ಮತ್ತೆ ಅವನ ಮೇಲೆ ಪ್ರೀತಿ ಹೆಚ್ಚಾಗಿತ್ತು. ಮತ್ತೆ ನನ್ನ ಮಗನ ಮೇಲೆ ಪ್ರೀತಿ ಹೆಚ್ಚಾಗಿ ಮತ್ತೆ ನನ್ನ ಮಗನ ಒಂದು ಆ ವಾತ್ಸಲ್ಯ ನನ್ನ ಸೆಳೆದು ಇಳಿದಿತ್ತು ತಿಳ್ಕೊಂಡು ಹೆಣ್ಮಗಳು ತನ್ನ ಶರಗ ತಗೊಂಡು ಕಣ್ಣೀರನ್ನು ಒರೆಸ್ಕೊಂತ ಕಣ್ಣು ಮುಚ್ಚಿ ನೀವು ಊಹಿಸ್ಬೇಕು. ಆ ತಾಯಿ ಏನ್ ಮಾಡ್ತಾಳೆ ಅಂತಂದ್ರೆ ನನ್ನವ್ವ ಶರಗ ತಗೊಂಡು ಕಣ್ಣೀರು ಒರೆಸ್ಕೊಂತ ತಾಯಿ ಏನ್ ಮಾಡ್ತಾಳು ಅಂತಂದ್ರೆ ಲಕ್ಷ ಕೊಟ್ಟು ಕೇಳ್ಬೇಕಿವ ಹೋಗ್ತಾಳೆ. ಮತ್ತೊಮ್ಮೆ ಮನಸ್ಸು ಕರಗ್ತದ. ಅಲ್ಲಿದ್ದವ್ರ ಕಣ್ಣಾಗೆಲ್ಲ ನೀರಿರ್ತಾವ, ಹಂಗ ನೀರು ಬರ್ತಿರ್ತಾವ. ಯಾಕೆ ನೀರು ಬರ್ತಾವು ಅಂತಂದ್ರೆ ಇದೊಂದು ದೊಡ್ಡ ತ್ಯಾಗ. ಎಂತಹ ದೊಡ್ಡ ತ್ಯಾಗ ಅಂತಂದ್ರೆ ಇಡೀ ಚರಿತ್ರೆ ಸ್ಮರಿಸ್ತಕ್ಕಂತಹ ತ್ಯಾಗ. ಮಠಕ್ಕೆ ದಾನ ಕೊಟ್ಟವರುಂಟು, ಬೆಳ್ಳಿ ಕೊಟ್ಟವರುಂಟು, ಬಂಗಾರ ಕೊಟ್ಟವರುಂಟು, ಭೂಮಿ ಕೊಟ್ಟವರುಂಟು. ಆದ್ರ ಮಠಕ್ಕೊಬ್ಬಕ್ಕೆ ತಾಯಿ ತನ್ನ ಕರಳನ್ನ ಕಿತ್ತು ಕೊಡಾಕತ್ತಾರಲ್ಲ, ಅದಕ್ಕಾಗಿ ಕಣ್ಣಾಗ ನೀರು ಬರ್ತಾವೆ ಅನ್ನತಕ್ಕಂಥದ್ದನ್ನು ತಾವು ತಿಳ್ಕೊಳ್ಬೇಕು. ಆ ತಾಯಿ ತನ್ನ ಶರಗು ಕಣ್ಣೀರನ್ನು ಒರೆಸ್ಕೊಂತ ತಾಯಿ ಹೋಗ್ತಿರ್ತಾಳೆ. ಹೋಗೋ ಕಾಲಕ್ಕೆ ಅವು ಒಂದು ಮಾತು ಹೇಳ್ತಾಳೆ. ಏನ್ ಹೇಳ್ತಾಳೆ ಗೊತ್ತೇನ್ರಿ? ಪುಣ್ಯಕೋಟಿ ಕತೆ ಕೇಳಿರಿ ನೀವು? ಹಿಂದೆ ಬಂದರೆ ಒದೆಯಬೇಡಿ, ಮುಂದೆ ಬಂದರೆ ಹಾಯಬೇಡಿ. ಹೇಳುದಿಲ್ಲೇನ್ರಿ ಅದು? ತನ್ನ ಕರುವನ್ನ ಕಳ್ಕೊಳ್ತಿರ್ತಕ್ಕಂಥ ತಾಯಿ ಹೋಗಿ ಹುಲಿ ಬಾಯಿ ಒಳಗೆ ಬೀಳತಕ್ಕಂಥ ತಾಯಿ ಗೋಮಾತೆ ಹೇಳ್ತಾಳೆ, ನನ್ನ ಮಗನ ಚೆನ್ನಾಗಿ ನೋಡ್ಕೋರಿ, ನನ್ನ ಕರುವಿನ ಚೆನ್ನಾಗಿ ನೋಡ್ಕೋರಿ, ನನ್ನ ಕರುವಿಗೆ ಹಾಲು ಕುಡಿಸಿ ಬರ್ತೀನಿ ಅಂತೇಳಿ ಹುಲಿಗೆ ಆಣಿ ಮಾಡಿ ಹೋಗಿರ್ತತಿಲ್ವ ಅದು. ಹಂಗ ಅವತ್ತ ತಾಯಿ ತನ್ನ ಕರಳನ್ನ ಹರಕೊಂಡು ತನ್ನ ಮಗನ ಉಡದಾರವನ್ನ ಹರಿದು ಇನ್ಮೇಲೆ ನನ್ನ ಮಗ ಅಲ್ಲ, ಈ ಮಗ ಯಾರು ಅಂತಂದ್ರೆ ಇಡೀ ಅಡಿ ಹುಡಿ ತಾಯಿ ಅಂದ್ರೆ ಉಡಿ ಒಳಗೆ ಹಾಕಿ ನನ್ನ ಮಗನಂತ ತಿಳ್ಕೊಂಡು ನಿಮ್ಮ ಉಡಿ ಒಳಗೆ ಹಾಕಿ ಏನ್ ಮಾಡ್ತಾರೆ ಅಂತಂದ್ರೆ ತ್ಯಾಗ ಭಾವದಿಂದ ತಾಯಿ ಕೊಟ್ಟು ಕೊಡದೆ. ನೋಡ್ರಿ ಇಂಚಿಗಿರಿ ಸಂಪ್ರದಾಯದವ್ ಹಾಡ್ತಾರ ನೋಡ್ರಿ, ಏನಂತ ಹಾಡ್ತಾರೆ ಇವ? ಮಾತಿದ್ದು ಮಾತಿಲ್ಲದಂಗಿರ್ಬೇಕು, ಮಾತಿನ ಮುಜುಕುರ ತಿಳಿದಿರಬೇಕು, ಪಾತಕರ ಗೆಳೆತನ ದೂರ ಇರಬೇಕು, ಹಿಂಗ ನೀತಿ ಮಾರ್ಗಕ್ಕೆ ನೇತಾಗಿರ್ಬೇಕು ಅಂತ ಹಾಡ್ತಾರ. ಕಣ್ಣಿದ್ದು ಕಣ್ಣಿಲ್ಲದಂಗಿರಬೇಕು, ಕಣ್ಣಿನ ಕಳೆಗಳು ತಿಳಿದಿರಬೇಕು, ಹುಣ್ಣಿಮೆ ಚಂದ್ರನ ಹಾಗೆ ಹೊಳೆಯುತ್ತಿರಬೇಕು, ನಮ್ಮ ದೇವಚ್ಚಿದಾನಂದನ ಹಾಗೆ ಇರಬೇಕು ಅಂತ ಹೇಳಿ ಏನ್ ಹಾಡ್ತಾರೆ ಅಂತಂದ್ರೆ ಲಕ್ಷ ಕೊಟ್ಟು ಕೇಳ್ಬೇಕು ತಾವೆಲ್ಲ. ಆ ಹಾಡಿನ ಹಿಂದಿನ ನ್ಯಾಯ ಏನು ಅಂತಂದ್ರೆ ತಾಯಿ ಕೊಟ್ಟು ಹೋಗ್ತಿರ್ತಾಳಲ್ಲ, ತಾಯಿ ಮನಸ್ಸಿನ ಕೊಟ್ಟಿನಿ ಅಂತನೂ ಭಾವಿದ್ರು ಸಹಿತ ಆ ತಾಯಿಯ ಮನಸ್ಸು ಜೀವ ಇರೋ ತನಕ ಆ ತಾಯಿ ಏನ್ ನೆನೆಸ್ತಾಳೆ ಅಂತಂದ್ರೆ ನನ್ ಮಗ ಅನ್ನೋ ಭಾವವನ್ನ ಆ ತಾಯಿ ಹೃದಯದೊಳಗೆ ಸದಾಕಾಲ ಇರ್ತದೆ. ಅದಕ್ಕಾಗಿ ಸನ್ಯಾಸಿಗಳ ಜೀವನ ಹೆಂಗ ಅಂತಂದ್ರೆ ಅಡಿ ಹುಡಿ ಒಳಗೆ ಇವತ್ತು ನಿಮ್ಮ ಮನೆಯಾಗಿವ 2 ಮಂದಿ ಮಕ್ಕಳು ಇರ್ಬೋದು, ನಿಮ್ಮ ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ, ಹೌದಲ್ರಿ? ಅದಾರಲ್ರಿ? 2 ಮಂದಿ ಅದಾರ ಅಂದ್ರೆ ಇವತ್ತಿಂದ ತಿಳಿಯಾಗಿನ ತೆಗೆದು ಬಿಡ್ರಿ. ನಮ್ಮ ಮನ್ಯಾಗ 2 ಇಲ್ಲ, 3 ಮಂದಿ ಅದಾರನ್ರಿ. ನೀವು ನನಗೆ ಕೇಳ್ಬೇಕು, ನೀವು 3ನೇದವ್ರು ಎಲ್ಲಿದಾರ್ರಿ? 3ನೇದವ್ರು ಬೇರೆ ಎಲ್ಲಿ ಇಲ್ಲಿವ? ಓಲೆ ಮಠದ ಆನಂದ ದೇವ್ರ ನಮಗೆ 3ನೇ ಮಗ ಅನ್ನತಕ್ಕಂಥ ಭಾವ ನಮ್ಮಲ್ಲಿ ಮೂಡ್ಬೇಕು. ನಮ್ಮ ಮನೆಯಾಗ ಒಬ್ಬ ಮಗ ಅದಾನ ತಲೆ ಕೆಡಿಸೊಳಕ್ ಹೋಗ್ಬೇಡ್ರಿ ನೀವು. ಒಬ್ಬ ಮಗ ಇದ್ದಂದ್ರೆ ಇಲ್ಲ, ನಮ್ಮ ಮನೆ ಒಳಗೆ 2 ಮಕ್ಕಳದಾರ, ಒಬ್ಬ ಮಗ ಮನೆ ಒಳಗಿದ್ರೆ ಇನ್ನೊಬ್ಬ ಮಗ ಜಮಖಂಡಿ ಓಲೆ ಮಠದಲ್ಲಿ ಕುಂತಾನೆ ಅನ್ನತಕ್ಕಂಥ ಸತ್ಯವನ್ನ ತಾವು ತಿಳ್ಕೊಳ್ಬೇಕು. ಇನ್ನು ಕೆಲವರಿಗೆ ಏನಿವ ಮಕ್ಕಳೇ ಇರಂಗಿಲ್ರಿ, ಹೌದಲ್ರಿ? ಏನೋ ಹಿಂದಿನ ಜನ್ಮದಾಗ ಮಾಡಿದ ಪಾಪದ ಪುಣ್ಯ ಈಗೆಲ್ಲ PCOD PCOS ಸಮಸ್ಯೆಗಳು ಬರ್ಲತ್ತವ್ರ. 10 ಮಂದಿ ಹೆಣ್ಮಕ್ಳಿಗೆ ಒಳಗೆ ವಿಶೇಷವಾಗಿ 6 ಮಂದಿ ಹೆಣ್ಮಕ್ಳಿಗೆ ಈಗ ಒಂದ್ ಸ್ವಲ್ಪ ಮೆಂಟಲಿ ಸ್ಟ್ರೆಸ್ ಇವುಗಳಿಂದ ಬರಾಕತ್ತಾವು. ಯಾಕೆ ಪುರಾಣಕ್ಕೆ ಬರಬೇಕು ಅಂದ್ರೆ ಅಳಬೇಕೇವೋ, ಇಲ್ಲಿ ಅಳಬೇಕು. ಭಾಳ ಮಂದಿ ಹತ್ತಿರ ಇಲ್ಲಿ ಕೆಲವು ಮಂದಿ ಹಿಂಗೆ ಕೂತಾವ, ಅವು ಒಳಗಿಲ್ಲ, ಕಣ್ಣಾಗ ನೀರು ಬರಂಗಿಲ್ಲ. ಅವು ನನ್ನ 2 ಲೀಟರ್ ನೀರು ಅದು ಅವು ಒಳಗಿಲ್ಲ, ನಗಾನು ಇಲ್ಲ. ಯವ್ವಾ ಹಿಂಗೆ ಹಲ್ಲು ಕರ್ಕೊಂಡು ಕೂತಿರ್ತಾವ ನೋಡ್ಬೇಕು, ನಗಂಗಿಲ್ಲ. ಹಿಂಗ ಈ ಕಡೆ ಅಳಂಗಿಲ್ಲ, ಈ ಕಡೆ ನಗಂಗಿಲ್ಲ. ಯಾಕೆ ಗೊತ್ತೇ? ನೀವು ಅಳುದು ನಗುದು ಮರ್ತಿರತ್ತ ನಿಮ್ಗೆ ರೋಗ ಹುಡುಕಾಡ್ಕೊತ ಬರಾಕತ್ತಾವ. ಹತ್ತು ಬಿಡ್ಬೇಕು, ಅಳಾಗ ಅಳಬೇಕು, ನಗಾಗ ನಗಬೇಕು. ಜಿಂದಗಿ ಹೇ
ತಾಯಿ ಇದು ಜೀವನ ಐತಿ, ಒಂದ್ ಮಾತು ನೆನಪಿಟ್ಕೋ, ಹಸೋ ಹಸೋ, ನಗು ನಗು, ರೋ ರೋ, ಅಳು ಅಳು, ಒಂದ್ ಮಾತು ನೆನಪಿಟ್ಕೋ, ನಗುವಾಗ ನಗು, ಅಳಾಗ ಅಳು. ಹೆಂಗ ನಗಬೇಕು ಅಂತಂದ್ರೆ ಮ್ಯಾಲ ಕೂತ ಅಪ್ಪಪ್ಪ ಶಿವ ಹೇಳಬೇಕು, ಇಟ್ಟು ಚಂದ ನಗಾಕತ್ತಿ ಎಲ್ಲ, ನಿನ್ನ ನಗು ನನಗೊಂದಿಷ್ಟು ಕೊಡು ಅಂತ ಹೇಳಿ ಹಂಗ ನಗಬೇಕ್ರಿ. ಹಲ್ಲು ಕಾಣಂಗ ನಗಬೇಕು ಯವ್ವ. ಕೆಲವು ಮಂದಿ ಹಿಂಗೂ ನಗ್ತಾರೆ, ಕೆಲವು ಓಡಾಗಿತ್ತು ಮಂದಿ ಅಲ್ಲ, ಇದ್ರ ನನಗಳ ಗಂಟು ಬಿದ್ದಾನಿ ಹಿಂಗೂ ನಗತಿರ್ತಾರ. ಒಟ್ಟು ನಗಬೇಕು, ಹಿಂಗತ್ರ ರೋಗ ಬರಂಗಿಲ್ರಿ. ಆದ್ರೆ ಕೆಲವು ಮಂದಿಗೆ ಏನಾಗೈತಿ ಅಂದ್ರೆ ಆರೋಗ್ಯದ ವ್ಯತ್ಯಾಸದಿಂದ ಮಕ್ಕಳಾಗಿಲ್ಲ. ಇವತ್ತು ಅಂತವ್ರು ತಿಳ್ಕೊಳ್ಬೇಕು, ನಮಗ ಮಕ್ಕಳಾಗಿಲ್ಲ ಅಂತ ಕೊರಗಾಕ್ ಹೋಗ್ಬೇಡ್ರಿ. ಮಕ್ಕಳಾಗಿಲ್ಲ ಅಂತ ಕೊರಕೊಂತ ಕೂತಿದ್ರ ಸಾಲು ಮರದ ತಿಮ್ಮಕ್ಕ 1000 ಗಿಡಗಳನ್ನ ಹಚ್ತಿದ್ದಿಲ್ಲ. ನೀವು ಏನ್ ಮಾಡ್ರಿ ಅಂತಂದ್ರೆ ಮಕ್ಕಳಾಗಿಲ್ಲ ಅನ್ನೋ ನೋವು ತೆಗೆದೋಗೋದು ಆನಂದ್ ದೇವರ ನಮ್ಮ ಮಗ ಅನ್ನತಕ್ಕಂಥ ಭಾವದೊಳಗೆ ನಾವು ಬದುಕೋಣ ಅನ್ನತಕ್ಕಂಥ ವಿಚಾರವನ್ನ ತಮ್ಮೆಲ್ಲ ಸದ್ಭಕ್ತರಲ್ಲಿ ತಿಳಿಯಪಡಿಸ್ತಾ, ತಾವೆಲ್ಲ ಬಹಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ರೊಟ್ಟಿ ಬುತ್ತಿಯನ್ನು ತೆಗೆದುಕೊಂಡು ಬಂದೀರಿ. ಕೆಲವು ಜನ ಭಕ್ತರು, ಕೆಲವು ಮಂದಿ ರೊಟ್ಟಿ ಬುತ್ತಿ ಕೊಟ್ಟು ಬಂದೀರಿ. ತಾವೆಲ್ಲ ಬಹಳ ವಿಶೇಷವಾಗಿ ತೆಗೆದುಕೊಂಡು ಬಂದೀರಿ. ತಾಯಿ, ನಿಮ್ಮ ರೊಟ್ಟಿ ಬಡದ ಸಪ್ಪಳ ಇಲ್ಲಿ ಕೇಳುತ್ತಿಲ್ಲ ಗೊತ್ತಿಲ್ಲ. ಕುಂಬಾರ ಗುಂಡಯ್ಯ ಮಡಿಕೆ ಮಾಡುವ ಆ ತಕದಿಮಿ ಸಪ್ಪಳ ಕೈಲಾಸದೊಳಗೆ ಕೇಳ್ತಿತ್ತ. ಹಂಗ ನಿಮ್ಮ ರೊಟ್ಟಿ ಮಾಡುವ ಸಪ್ಪಳ ಬಾಜುಕಿನ ಮನೆಯವರು ಕೇಳಿಸೈತೆ ಗೊತ್ತಿಲ್ಲ, ನಮ್ಮಪ್ಪ ಶಿವನಿಗೆ ಕೇಳಿಸೈತಿ ಅನ್ನತಕ್ಕಂಥ ವಿಚಾರವನ್ನ ಈ ಒಂದು ವೇದಿಕೆ ಮೂಲಕ ಕೇಳ್ತಾ ತಾವೆಲ್ಲ ಬಹಳ ಶ್ರದ್ಧೆಯಿಂದ ರೊಟ್ಟಿ ಬುತ್ತಿ ಜಾತ್ರೆ ಮತ್ತೆ ಅಜರ ಪಟ್ಟಾಧಿಕಾರಕ್ಕೆ ಬರ್ತಿರಲಿ ನೀವು. ತಮ್ಮ ನಿನ್ನ ಹೆಸರು ಒಂದಿಟ್ಟು ಬರ್ಕೊಂಡು ಹೋಗ್ತಾನೆ, ನಾವು ಹೋಗ ಕೊಡಕ್ಕೆ. ನಾ ಮಮ್ಮಿಗಳನ್ನ ಕೇಳಾಕತ್ತೀನಿ, ನೀನು ಹೇಳಾಕತ್ತಿ, ಶಾಲೆ ಹೋಗಿ ಕೂತಿರ್ತಾನೆ ಹೆಂಗ್ ಮುಖ ಮಾಡ್ಕೊಂಡು ಮೇಡಮ್ ಮುಂದೆ. ಬರ್ತಿರಲ್ಲ ಪಟ್ಟಾಧಿಕಾರಕ್ಕೆ? ಹಿಂದ್ ಕೂತವ್ರು ಕೇಳುವತ್ತಾರ ನನಗೆ, ಹಾ ಕೈ ಎತ್ತರ ನೋಡ್ರಿ. ಹೌದು, ಕೈ ಇಳಿಸ್ರಿ ಮತ್ತೆ ಬರ್ತಿರಲಿವ? ನಿಮ್ಮ ಮಕ್ಕಳು ಮದುವೆ ಮಾಡಿದಂಗೆ ಅವ್ರು ಪಟ್ಟಾಧಿಕಾರ ಮಾಡ್ತಿರಲ್ಲ, ಓಡಾಡ್ತಿರಲ್ಲ. ನಮಗೂ ಏನು ಖುಷಿ ಅಂತಂದ್ರೆ ಅಲ್ಲಿ ಓಡಾಡೋರು ಯಾರು ಇರಬೇಕು ಅಂತಂದ್ರೆ ಹುಡಿ ಹುಡಿ ನಡಿ 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 ಎಲ್ಲಿ ನಡಿ ಅಂತಂದ್ರೆ ಅಡಿ ಹುಡಿ ಮಂದಿ ಓಲೆ ಮಾಡದ ಕಡೆ ನಡಿ ಅನ್ನುವ ರೀತಿ ಒಳಗೆ ತಾವೆಲ್ಲ ಹೆಚ್ಚಿನ ಸಂಖ್ಯೆ ಒಳಗೆ ಬಂದು ಅಜ್ಜವ್ರ ಪಟ್ಟಾಧಿಕಾರ ಕಾರ್ಯಕ್ರಮದೊಳಗೆ ಭಾಗವಹಿಸಬೇಕು. ತಮಗೆಲ್ಲರಿಗೆ ನಿಮ್ಗೆ ಅಜ್ಜವ್ರ ಒಂದು ವಿಶೇಷ ಪದಾರ್ಥ ಹೇಳ್ತಾರ ಅವಾಗ ಪಟ್ಟಾಧಿಕಾರ ಸಮಯದೊಳಗೆ. ಏನು ಹೇಳ್ತಾರೋ ಅಂತಂದ್ರೆ ನಿಮ್ಗೆ ಲಡಕಿ ಉಂಡಿ ಹೇಳಿರ್ಬೋದು. ಈ ಊರಾಗ ಲಡಕಿ ಉಂಡಿ ಚಲೋ ಮಾಡ್ಕೊಂಡ್ ಬರ್ತಾರೆ. ಲಡಕ ಉಂಡಿ ಮಾಡ್ಕೊಂಡ್ ಬರ್ತಾನಂತ ನೋಡಿ. ಎಲ್ಲ ಊರಾಗ ಒಂದು ಬುಂದೆ ಉಂಡಿ ಹೇಳ್ಯಾರು, ಒಂದು ಶೇಂಗಾ ಉಂಡಿ ಹೇಳ್ಯಾರು. ಒಂದು ವಿಶೇಷ ಆಗ್ಬೇಕಲ್ಲ. ನೀವು ತಾಯಿ ಲಕ್ಷ ಕೊಟ್ಟು ಕೇಳ್ರಿ, ನೀವೇನು ಉಂಡಿ ರೊಟ್ಟಿ ಏನಾರ ಮಾಡ್ಕೊಂಡು ಬರ್ರಿ. ನೀವು ಮಾಡ್ಕೊಂಡು ಬಂದಿರತಕ್ಕಂಥ ಉಂಡಿ ರೊಟ್ಟಿಯನ್ನ ಬರೀ ಜಮಖಂಡಿ ಭಕ್ತರು ಉಣ್ಣಂಗಿಲ್ಲ, ಇಡೀ ಕರ್ನಾಟಕದ ಸದ್ಭಕ್ತರು ಬಂದು ಉಣ್ತಾರೆ ಅನ್ನತಕ್ಕಂಥದ್ದನ್ನ ತಾವು ತಿಳ್ಕೊಳ್ಬೇಕು. ತಾವೆಲ್ಲ ಅಜ್ಜೋರು ಅಪ್ಪಣೆ ಮಾಡ್ತಾರ ಪಟ್ಟಾಧಿಕಾರಕ್ಕೆ ತಾವೆಲ್ಲ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನತಕ್ಕಂಥ ಮಾತುಗಳನ್ನ ತಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತಾ ತಾವೆಲ್ಲ ಬಹಳ ವಿಶ್ವಾಸ ಶ್ರದ್ಧೆಯಿಂದ ಈ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾ ಇದ್ರಿ. ಅಜ್ಜೋರ್ದು ಇನ್ನೊಂದು ಕನಸು ಐತ್ರಿ. ಯವ್ವ ಏನು ಕನಸು ಗೊತ್ತೇನೆ? ಮುಂದೆ ಹುಡುಗರು ಕೊತ್ತಾರ ನಿಮ್ಮೂರ ಕನ್ನಡ ಶಾಲೆ ಚಲೋ ಐತಿ. ಮುಂದಿನ ಕನ್ನಡ ಶಾಲೆ ಮುಗಿತು ಅಂದ್ರೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಮಕ್ಕಳು ಏನ್ ಮಾಡಬೇಕು? ಕೊಪ್ಪಳಕ್ಕೆ ಹೋದ್ರೆ ಗವಿಸಿದ್ದೇಶ್ವರ ಮಠ ಐತಿ, ತುಮಕೂರಿಗೆ ಹೋಗಿದ್ರೆ ಸಿದ್ಧಗಂಗಾ ಮಠ ಐತಿ. ಅದೇ ಮಾದರಿ ಒಳಗೆ ಜಮಖಂಡಿ ತಾಲೂಕಿನೊಳಗೆ ಶಿಕ್ಷಣ ಅಂತಂದಾಗ ಓಲೆ ಮಠ ನೆನಪಾಗಬೇಕು. ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು, ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು. ನೋಡಿರಲ್ಲ ಗವಿಸಿದ್ದೇಶ್ವರ ಅಜ್ಜೋರು ತಮ್ಮ ಮಠದಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪಾನಿಪುರಿ ತಿನಿಸು ವಿಡಿಯೋ ನೋಡಿರಲ್ಲ ನೀವು. ಅವ್ನು ಕೈ ಮುರಿದಿತ್ತ ಅಜ್ಜವ್ರಾಗಿ ಪಾನಿಪುರಿ ತಿನ್ನಿಸ್ಲಾಕತ್ತಿದ್ರ ಅವ್ನು. ಹಂಗೇನಪ್ಪಾ ಅಂತಾರೆ, ನಮ್ಮ ಮಕ್ಕಳಿಗೆ ತಮ್ಮ ಕೈ ತುತ್ತನ್ನ ಕೊಡ್ತಕ್ಕಂಥ ಸ್ವಾಮಿಗಳು ಯಾರಾದ್ರೂ ಇದ್ರೆ ಅದು ಪೂಜ್ಯ ಶ್ರೀ ಆನಂದ ದೇವರು ಅನ್ನತಕ್ಕಂಥ ವಿಚಾರವನ್ನ ತಮಗೆಲ್ಲರಿಗೆ ಸಹಿತ ತಿಳಿಯಪಡಿಸ್ತಾ